ತವಿದೋಷ ಸತ್ಸುಖಮಃ ಜ್ಞಾನೈಕತಾನಪ್ರಭಾ ಸರ್ವಪ್ರಾಭವ ಶಕ್ತಿಭೋಗಬಲ ಸತ್ಸಾರಾತ್ಮದಿವ್ಯಾಕೃತಿಂ ಸೃಷ್ಟಿಸ್ಥಾನನಿರೋಧ ನಿತ್ಯನಿಯತಿ ಜ್ಞಾನಪ್ರಕಾಶಾವೃತಿ ಧ್ವಾಂತ ಮೋಕ್ಷವಿಮೋಕ್ಷದಂ ಹರಿಮಜಂ ನಿತ್ಯಂ ಸದೋಪಾಸ್ಮಹೇ. ಶ್ರೀ ಗುರುಭ್ಯೋ ನಮಃ. ನೋಡ್ರಿ, ನಿನ್ನೇನಾಗಿತ್ತು ಅಂದ್ರ ಷಡ್ವಿಧ ಗಾಯತ್ರಿ ಅಂತ ಗಾಯತ್ರಿಯ ಬಗ್ಗೆ ಹೇಳ್ತಾ ಇದ್ವಿ. ಗಾಯತ್ರಿ ಹೆಂಗದ ಅಂತ ಕೇಳಿದ್ರೆ 6 ವಿಧವಾಗಿದೆ ಅಂತ ಗಾಯತ್ರಿಯನ್ನ ಹೇಳಿತ್ತು. ಈಗ 345ನೇ ಪುಟದಲ್ಲಿ ಈ ಗಾಯತ್ರಿಯ ಬಗ್ಗೆ ಮುಂದಿನ ಮಾತುಗಳು. ಸೈಷಾ ಚತುಷ್ಪದ ಷಡ್ವಿಧ ಗಾಯತ್ರಿ. ಈಗ ಹಿಂದೆ ಷಡ್ವಿಧ ಅಂತ ಹೇಳಿಲ್ಲ, ಒಟ್ಟಾರೆ ಗಾಯತ್ರಿಯಲ್ಲಿ ಇದ್ದ ಭಗವದ್ ರೂಪಗಳನ್ನು ಹೇಳಿಬಿಟ್ಟಿದ್ದಾರೆ. ಹೆಂಗಿದ್ವು ಗಾಯತ್ರಿಯಲ್ಲಿ? ನಾವು ಯಾವ ಗಾಯತ್ರಿ ಮಂತ್ರವನ್ನ ನಿತ್ಯದಲ್ಲಿ ಜಪ ಮಾಡುತ್ತೇವೋ ಆ ಗಾಯತ್ರಿ ಮಂತ್ರದಲ್ಲಿ ಇರುವ ಭಗವಂತನ 6 ರೂಪಗಳು ಯಾವುದು ಅಂತ ಕೇಳಿದ್ರೆ ಗಾಯತ್ರಿ, ಭೂತ, ವಾಕ್, ಪೃಥಿವಿ, ಶರೀರ, ಹೃದಯ ಭೇದೇನ ಈ 6 ರೂಪದಲ್ಲಿ ಇದ್ದಾರೆ. ಇದನ್ನು ಒಂದು ಹೇಳಿದರು. ಇದಾದ್ಮೇಲೆ ಈ ಗಾಯತ್ರಿ ಸಾಮಾನ್ಯವಾಗಿ ತ್ರಿಪದ ಅಂತ ಕರೆದಿದ್ದಾರೆ. ಇಲ್ಲಿ ಚತುಷ್ಪದ ಅಂತ ಕರೀಲಿಕತ್ತಾರ. ಅಧಿಕಾರಿ ವರ್ಗದಿಂದ ಬೇರೆ ಇರ್ತದೆ. 4 ಪಾದಗಳನ್ನು ಹೇಳ್ತಾರೆ, 3 ಪಾದಗಳನ್ನು ಹೇಳ್ತಾರೆ. ಅದು ಹೆಂಗ ಅಂತಂದ್ರೆ ಈ ಗುಣಗಳ ಉಪಾಸನೆಯಂತೆ ಭಗವಂತನ ಗುಣಗಳ ಉಪಾಸನೆಯನ್ನ ಕೆಲವರು 4, ಕೆಲವರು 2, ಕೆಲವರು 1 ಮಾಡೋ ಹಂಗ 3 ಪಾದ 4 ಪಾದ ಅಂತ ಹೇಳ್ತಾರೆ. ಇಲ್ಲಿ 4 ಪಾದಗಳನ್ನು ಹೇಳ್ತಾ ಇದ್ದಾರೆ. ಆ ಷಡ್ವಿಧವಾದ ಗಾಯತ್ರಿ 4 ಪಾದ ಉಳ್ಳದ್ದಾಗಿದೆ. ಪಾದ ಅಂದ್ರೆ ಅಂಶ, 4 ಅಂಶವನ್ನ ಉಳ್ಳದ್ದಾಗಿದೆ. ಇದು 4 ಅಂಶ ಉಳ್ಳದ್ದಾಗಿದೆ. ಸರಿ, ಆ 4 ಅಂಶ ಏನು ಅಂತ ಕೇಳಿದ್ರೆ ಈಗ ಮುಂದೆ ಹೇಳ್ಬೇಕಾಗ್ಯದ. ತಗೊಳ್ರಿ. ಗಾಯತ್ರ್ಯಾಂ ಸಂಸ್ಥಿತೋ ವಿಷ್ಣು ಸ್ತ್ರೀರೂಪ ಸೂರ್ಯ ಸಪ್ರಭ. ಬಹಳ ಮಹತ್ವದ್ದು. ಗಾಯತ್ರ್ಯಾಂ ಸಂಸ್ಥಿತೋ ವಿಷ್ಣು, ಗಾಯತ್ರಿಯಲ್ಲಿರುವಂತಹ ಪರಮಾತ್ಮ ಸ್ತ್ರೀರೂಪ, ಸ್ತ್ರೀ ರೂಪದವನಾಗಿದ್ದಾನೆ. ಮತ್ತೆಂಥವನು ಅಂದ್ರೆ ಸೂರ್ಯ ಸಪ್ರಭ, ಸೂರ್ಯನಿಗೆ ಸಮಾನವಾದ ವರ್ಣವುಳ್ಳವನು. ಯಾಕಂದ್ರೆ ನಾವು ತಿಳ್ಕೊಳ್ಳೋದು ಸೂರ್ಯನಿಂದಲೇ ಬಣ್ಣ ತಿಳ್ಕೋಬೇಕಾದ್ರಿಂದ ಸೂರ್ಯ ಸಪ್ರಭ ಅಂತ ಹೇಳಿದ್ದಾನೆ. ದ್ವಿತೀಯಶ್ಚೈವ ಮತ್ಸ್ಯಾದಿಹಿ, ಎರಡನೇದ್ಯಾವುದು ಅಂದ್ರೆ ಮತ್ಸ್ಯಾದಿ ರೂಪಗಳು ಭೂತನಾಮಾವತಾರಕ, ಅವತಾರ ಮಾಡಿರುವಂತಹ ಭೂತನಾಮ, ಭೂತ ಎಂಬ ಹೆಸರಿರುವಂತಹ ಅವತಾರ ರೂಪಗಳು. ತೃತೀಯೋ ವಾಚಿ ಸಂಸ್ಥಶ್ಚ, ಮೂರನೇದ್ದು ವಾಚಿ. ವಾಚಿ ಅಂದ್ರೆ ನಮ್ಮ ವಾಗೀಂದ್ರಿಯದಲ್ಲಿರುವಂತಹ ರೂಪ. ಸ್ತ್ರೀ ರೂಪೋ ಹಯಶೀರ್ಷಕ, ಅವ ಸ್ತ್ರೀ ರೂಪದಲ್ಲಿ ಇದ್ದಾನ. ಅದು ಹೈಗ್ರೀವ ರೂಪದಲ್ಲಿ ಇದ್ದಾನ. ಚತುರ್ಥ ಪೃಥ್ವಿ ಸಂಸ್ಥಃ ಸ್ತ್ರೀರೂಪ ಪೀತವರ್ಣಕ, 4ನೇದ್ದು ಪೃಥ್ವಿ ಸಂಸ್ಥಃ, ಪೃಥ್ವಿಯಲ್ಲಿರುವಂಥವನು ಸ್ತ್ರೀರೂಪನಾಗಿದ್ದಾನೆ. ಜೀವಸ್ಯಾಂತರ್ಗತೋ ವ್ಯಾಪ್ಯ ಶರೀರಮಿತಿ ನಾಮಕಃ, ಜೀವನಲ್ಲಿ ವ್ಯಾಪಿಸಿಕೊಂಡಿರುವಂತಹ ಭಗವದ್ರೂಪ ಅದು 5ನೇದ್ದು ಶರೀರ ಅಂತ ಹೆಸರು. ಪಂಚಮಸ್ತು ಹೃದಯಸ್ಥಸ್ತು ಷಷ್ಠೋ ಹೃದಯ ನಾಮಕಃ, ಅದು 5ನೇದ್ದು. ಇದು 6ನೇದ್ದು ಹೃದಯಸ್ಥ, ಹೃದಯದಲ್ಲಿರುವಂತಹ 6ನೇದ್ದು ಹೃದಯ ನಾಮಕಃ. ಗಾಯತ್ರಿ ನಾಮಕೋ ವಿಷ್ಣು ಏವಂ ಷಡ್ವಿಧ ಉಚ್ಯತೆ. ಹಿಂಗ ಗಾಯತ್ರಿ ನಾಮಕನಾದ ಪರಮಾತ್ಮ 6 ವಿಧ ಎಂದು ಕರೆಸಿಕೊಳ್ಳುತ್ತಾನೆ. ಸರಿ, ವಿಚಾರ ಮಾಡ್ರಿ. ಈಗ ಏನ್ ವಿಚಾರ ಮಾಡ್ಬೇಕು? ವಾಕ್ಯವನ್ನ ಓದಿದೆವು. ಸೈಷಾ ಚತುಷ್ಪದ ಷಡ್ವಿಧ ಗಾಯತ್ರಿ ಅಂತ ಹೇಳಿ ಉಪನಿಷತ್ತು, ಛಾಂದೋಗ್ಯ ಉಪನಿಷತ್ತು ಗಾಯತ್ರಿಯನ್ನು ಪರಿಚಯ ಮಾಡಿಸಿಕೊಡ್ತಾ, ನೋಡಪ್ಪ ಗಾಯತ್ರಿ ಅಂತನ್ನುವಂತಹ ಹೆಸರು ಅದೇನ್ ಮಾಡ್ತದ ಅಂದ್ರೆ ಸ್ತ್ರೀಲಿಂಗದಲ್ಲಿ ಇರುವಂತಹದ್ದು. ಸ್ತ್ರೀಲಿಂಗದಲ್ಲಿ ಇದ್ದದ್ರಿಂದ ಭ್ರಾಂತಿ ಏನ್ ಬರಬಹುದು ಅಂದ್ರೆ ಗಾಯತ್ರಿ ಅಂತನ್ನುವ ಯಾವುದೋ ಒಂದು ದೇವಿ ಗಾಯತ್ರಿ ಮಂತ್ರ ಪ್ರತಿಪಾದ್ಯಳಾಗಿದ್ದಾಳೆ, ಅವಳನ್ನ ಈ ಮಂತ್ರ ಹೇಳ್ತದೆ ಅಂತ ಅನಿಸಬಹುದು. ಹಂಗಿಲ್ಲ. ಭಗವಂತನದ್ದೇ ಸ್ತ್ರೀ ರೂಪಗಳಿವೆ. ಭಗವಂತನ ಸ್ತ್ರೀ ರೂಪಗಳು ಗಾಯತ್ರಿ ಮಂತ್ರ ಪ್ರತಿಪಾದ್ಯವಾಗುತ್ತವೆ. ಇದರಲ್ಲಿ 3 ಭಗವದ್ ರೂಪಗಳು ಸ್ತ್ರೀ ರೂಪಗಳವ. ಒಂದು ಗಾಯತ್ರಿ ಎಂಬ ಹೆಸರಿನ ಭಗವಂತನ ರೂಪ, ಒಂದು ವಾಗೀಂದ್ರಿಯದಲ್ಲಿದ್ದ ಹಯಗ್ರೀವ ಭಗವದ್ ರೂಪ, ಇನ್ನೊಂದು ಭಗವದ್ ರೂಪ ಪೃಥ್ವಿಯಲ್ಲಿರುವಂತಹ ಭಗವದ್ ರೂಪ. ಹಾಗಾದ್ರೆ
ಗಾಯತ್ರಿಯಲ್ಲಿ 3 ಹೆಣ್ಣಿನ ಭಗವಂತನ ರೂಪಗಳು ಹೇಳಲ್ಪಡುತ್ತವೆ. ಜೊತೆಗೆ ಮತ್ಸ್ಯಾದಿ ದಶಾವತಾರಗಳು ಹೇಳಲ್ಪಡುತ್ತದೆ. ಜೊತೆಗೆ ಜೀವನ ಸ್ವರೂಪದಲ್ಲಿ ಇದ್ದ ಭಗವದ್ ರೂಪ, ಜೊತೆಗೆ ಜೀವನ ಸ್ವರೂಪ ದೇಹದಲ್ಲಿದ್ದ ಹೃದಯದಲ್ಲಿದ್ದ ಭಗವದ್ ರೂಪವು ಹೇಳಲ್ಪಡ್ತದ. ನಮಗೆ ಏನ್ ಕಲ್ಪನಾ ಇದ್ದಿದ್ದಿಲ್ಲ ಇಷ್ಟು ದಿವಸ ಅಂತಂದ್ರೆ, ಈ ಗಾಯತ್ರಿ ಮಂತ್ರ ಪ್ರತಿಪಾದ್ಯನಾದ ಭಗವಂತನು ಧೀ ಪ್ರೇರಕನಾಗಿದ್ದಾನೆ, ಬುದ್ಧಿ ಪ್ರೇರಣೆಯನ್ನ ಮಾಡ್ತಾನೆ ಅಂತ ಇಷ್ಟೇ ಇಟ್ಕೊಂಡಿದ್ವಿ. ಬುದ್ಧಿ ಪ್ರೇರಕ ಹೌದು, ಜಡ ಈ ಶರೀರ ಹೊರಗಿರುವಂತಹ ಜಡ ಶರೀರದಲ್ಲಿದ್ದ ಬುದ್ಧಿಯನ್ನ ಪ್ರೇರಣೆ ಮಾಡ್ತಾನ ಅಂದ್ರೆ ಹೌದು, ಅಲ್ಲ ಅಂತಲ್ಲ. ಹೊಸ ಅಂಶ ಏನು ಅಂದ್ರೆ, ಸ್ವರೂಪ ದೇಹದಲ್ಲೂ ಭಗವಂತನಿದ್ದಾನೆ ಶರೀರ ನಾಮಕನಾಗಿ, ಸ್ವರೂಪ ದೇಹದ ಹೃದಯದಲ್ಲಿ ಹೃದಯ ನಾಮಕನಾಗಿ ಭಗವಂತನಿದ್ದಾನೆ. ಆ 2 ಭಗವದ್ ರೂಪಗಳು ನಮಗೆ ಪ್ರೇರಕವಾಗಿವೆ. ಹಾಗಾದ್ರೆ ಗಾಯತ್ರಿ ಜಪವನ್ನ ಮಾಡುವುದರಿಂದ ಯಾರು ನಿಷ್ಠೆಯಿಂದ ಶ್ರದ್ಧೆಯಿಂದ ಗಾಯತ್ರಿಯನ್ನು ಜಪಿಸುತ್ತಾರೋ ಭಗವಂತ ಅವನಿಗೆ ಸ್ವರೂಪದಲ್ಲಿ ಇದ್ದುಕೊಂಡು, ಸ್ವರೂಪದ ಹೃದಯದಲ್ಲಿ ಇದ್ದುಕೊಂಡು ಪ್ರೇರಣೆಯನ್ನು ಮಾಡ್ತಾನ. ಸರಿ ಆಯ್ತಾ? ಇದಿಷ್ಟು ವಿಷಯ. ಹಂಗಾದ್ರೆ ಗಾಯತ್ರಿ ವೈಭವ ಬಹಳ ದೊಡ್ಡದಾಯ್ತು. ಗಾಯತ್ರಿ ವೈಭವ ನೇರವಾಗಿ ನಮ್ಮ ಸ್ವರೂಪ ದೇಹಕ್ಕೆ ಸಂಬಂಧಪಟ್ಟದ್ದು, ಜಡ ಶರೀರಕ್ಕೆ ಸಂಬಂಧಪಟ್ಟದ್ದು ಅಂತ ತಿಳಿಬೇಡ್ರಿ. ಅದಕ್ಕೆ ಸಂಬಂಧಪಟ್ಟದಕ್ಕಿಂತಲೂ ಹೆಚ್ಚಾಗಿ ನಮ್ಮ ಸ್ವರೂಪಕ್ಕೆ ಸಂಬಂಧಪಟ್ಟದ್ದು, ನಮ್ಮ ಹೃದಯಕ್ಕೆ ಸಂಬಂಧಪಟ್ಟದ್ದು. ಯಾವ ಹೃದಯ? ಸ್ವರೂಪ ದೇಹದ ಹೃದಯಕ್ಕೆ ಸಂಬಂಧಪಟ್ಟದ್ದು ಗಾಯತ್ರಿ. ಇಷ್ಟನ್ನ ತಿಳಿಸಿಕೊಟ್ಟಿದ್ದಾರೆ. ಸರಿನಾ? ಮುಂದೆ ನೋಡ್ರಿ. ಈಗ ಪ್ರಶ್ನೆ ಏನ್ ಬಂತು, ಭಗವಂತನು ಸ್ವರೂಪ ದೇಹದಲ್ಲಿದ್ದು ಏನು ಪ್ರೇರಣೆ ಮಾಡಬೇಕು ಅಂತ ಕೇಳ್ತಿದ್ದೀರಿ. ಹೌದು, ಸ್ವರೂಪ ದೇಹದಲ್ಲಿದ್ದು ಪ್ರೇರಣೆ ಏನ್ ಮಾಡಬೇಕು? ಸಾಮಾನ್ಯವಾಗಿ ನಮಗ ಬುದ್ಧಿ 2 ಇಂದ್ರಿಯಗಳು, 2 ಬುದ್ಧಿಗಳು. ಒಂದು ಈ ಜಡವಾದ ಶರೀರದಲ್ಲಿರುವಂತಹ ಬುದ್ಧಿ, ಇನ್ನೊಂದು ಸ್ವರೂಪದಲ್ಲಿರುವಂತಹ ಬುದ್ಧಿ. ಸ್ವರೂಪದಲ್ಲಿರುವಂತಹ ಇಂದ್ರಿಯಗಳು, ಬಾಹ್ಯ ದೇಹದಲ್ಲಿರುವಂತಹ ಇಂದ್ರಿಯಗಳು. ಸ್ವರೂಪದಲ್ಲಿ ಇರುವಂತಹ ಇಂದ್ರಿಯಗಳನ್ನ ಪ್ರೇರಿಸಿದಾಗ ಮಾತ್ರ ಈ ಹೊರದೇಹದಲ್ಲಿರುವ ಇಂದ್ರಿಯಗಳು ಕೆಲಸ ಮಾಡುತ್ತವೆ. ಸ್ವರೂಪದಲ್ಲಿ ಒಂದು ವೇಳೆ ಇಂದ್ರಿಯಗಳಿಗೆ ಪ್ರೇರಣೆ ಆಗದೇ ಇದ್ರೆ ಹೊರಗಡೆಗೆ ಕೆಲಸವನ್ನೇ ಮಾಡುವುದಿಲ್ಲ. ಎರಡನೇದ್ದೇನು ಅಂದ್ರೆ, ನಾನು 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 ಅಂತ ಪ್ರತಿ ಕ್ಷಣಕ್ಕೆ ಬರ್ತಿರ್ತದೆ ನಮ್ಮ ಬುದ್ಧಿ. ಇದನ್ನ ಯಾರು ಪ್ರೇರಣೆ ಮಾಡೋರು? ಭಗವಂತ ಸ್ವರೂಪ ದೇಹದಲ್ಲಿ ಹೃದಯದಲ್ಲಿ ಇದ್ದು ನಾನು 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 ಅಂತ ಪ್ರೇರಣೆಯನ್ನು ಮಾಡ್ತಿರ್ತಾನೆ. ಇಲ್ಲದೆ ಇದ್ರೆ ನಾವು ಪ್ರತಿಯೊಂದು ಕೆಲಸ ಮಾಡೋ ಕಾಲಕ್ಕೆ ನಾನು 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 ಅಂತ ಯಾಕೆ ಮಾತಾಡ್ತಿದ್ವಿ? ಅಂದ್ರೆ ನಾನು ಅನ್ನೋ ಎಚ್ಚರ ಸದಾ ಇರುವಂತೆ ಪ್ರೇರಣೆ ಮಾಡುವನೇ ಭಗವಂತ. ಅದರಿಂದ ಸ್ವರೂಪದಲ್ಲಿ ಇದ್ದು ಪ್ರೇರಣೆಯನ್ನು ಮಾಡ್ತಾನ ಅಂತ ತಿಳ್ಕೊಳ್ಬೇಕು. ಓಕೆ, ಮುಂದೆ ಹೋಗೋಣ ಬರ್ರಿ. ಏನಾತು? ಸರಿ, ಈಗ ಮುಂದೆ ಕೆಳಗ ಗಾಯತ್ರಿ ನಾಮಕೋ ವಿಷ್ಣು ಏವಂ ಷಡ್ವಿಧ ಉಚ್ಯತೆ. ಹಿಂಗ 6 ರೂಪದಲ್ಲಿ ಕರ್ಸ್ಕೋತಾನ. ಕರ್ಸ್ಕೊಂಡ್ಮೇಲೆ ತ್ರಿಭಿಹಿ ಸ್ವರೂಪ ಪಾದೈಶ್ಚ ಭಿನ್ನೇನೇಕೇನ ಚೈವಹಿ ಗಾಯತ್ರಿ ನಾಮಕೋ ವಿಷ್ಣು ಚತುಷ್ಪಾತ್ ಸಂಪ್ರಕೀರ್ತಿತ. ಆ ಗಾಯತ್ರಿಯಲ್ಲಿದ್ದ ಭಗವಂತ ಅವ ಚತುಷ್ಪಾತ್ ಅಂದ್ರೆ 4 ಪಾದಗಳುಳ್ಳವನು. 4 ಪಾದ ಅಂದ್ರೆ 4 ಅಂಶಗಳುಳ್ಳವನು ಅಂತ. ಅದರಲ್ಲಿ ಸ್ವರೂಪ ಪಾದಗಳು 3, ಭಿನ್ನ ಪಾದ 1. ಸ್ವರೂಪಾಂಶ 3, ಭಿನ್ನಾಂಶ ಮತ್ತೊಂದು. ಅಲ್ರಿ, ಸ್ವರೂಪಾಂಶ 3, ಭಿನ್ನಾಂಶ 1 ಅಂದ್ಮೇಲೆ ಅವನಿಗೆ 4 ಅಂಶ ಅಂತ ಹೆಂಗ್ ಹೇಳ್ತೀರಿ? ಅವನದ್ದು 3 ಅಂಶ, 4ನೇದ್ದು ಭಿನ್ನವಾದ ಅಂಶ. ಹೆಂಗ್ ಹೇಳ್ತೀರಿ ಎಂಬುದನ್ನು ಮುಂದೆ ತಿಳಿಸ್ತಾ ಇದ್ದಾನೆ. ಸರಿ ನೋಡ್ರಿ, ಅಂತೂ ಚತುಷ್ಪಾತ್ ಅನ್ನೋ ಶಬ್ದದ ವಿವರಣೆಯನ್ನು ಕೊಡ್ಲಿಕ್ಕೆ ಹೊರಟಾರೀಗ. ತದೇತದ್ ರುಚ ಅಭ್ಯನುಕ್ತಂ. ಸಾಮವೇದವು ತಾನು ಗಾಯತ್ರಿಯ ಬಗ್ಗೆ ಹೇಳಿ ಭಗವಂತನಿಗೆ 4 ಪಾದಗಳು 4 ಅಂಶಗಳು ಅನ್ನುವುದನ್ನ ಋಗ್ವೇದವು ಕೂಡ ಹೇಳುತ್ತದ. ಎಲ್ಲಿ ಬಂದು ಋಗ್ವೇದದಲ್ಲಿ ಅಂದ್ರೆ ಪುರುಷ ಸೂಕ್ತ. ತಾವಾನಸ್ಯ ಮಹಿಮಾ ತಥೋ ಜಾಯಾಂಶ್ಚ ಪುರುಷಗ ಪಾದೋಸ್ಯ ಸರ್ವ ಭೂತಾನಿ ತ್ರಿಪಾದಸ್ಯಾಮೃತಂ ದಿವೀತಿ. ವಾಸ್ತವದಲ್ಲಿ ಋಗ್ವೇದದ ಪುರುಷ ಸೂಕ್ತದಲ್ಲಿ ಹೆಂಗದ? ಏತಾವಾನಸ್ಯ ಮಹಿಮಾ ಏದ. ಇಲ್ಲಿ ಪಾಠ ಭೇದ ಇಟ್ಟುಕೊಂಡು ತಾವಾನಸ್ಯ ಮಹಿಮಾ ಅಂತ ಹೇಳಿಗತ್ತದ. ಅಂದ್ರೆ ಹಿಂದಿನ ಮಂತ್ರಗಳಲ್ಲಿ ಏನ್ ಬಂದದ? ಸ ಭೂಮಿಂ ವಿಶ್ವಾಮೃತ್ವ ಅತ್ಯತಿಷ್ಠದಶಾಂಗುಲಂ. ಪರಮಾತ್ಮ ಈ ಭೂಮಿಯನ್ನ ಸಂಪೂರ್ಣವಾಗಿ ಸುತ್ತಿ ವ್ಯಾಪಿಸಿಕೊಂಡು ಮೇಲಿದ್ದಾನ ಅಂತ ಇಷ್ಟು ಹೇಳ್ಬಿಟ್ರು. ಓಹೋ, ಹಾಗಾದ್ರೆ ಭಗವಂತನು ಈ ಭೂಮಿಯಲ್ಲಿ ವ್ಯಾಪಿಸಿಕೊಂಡಿದ್ದಾದ ಅಂದ್ರೆ ಇಷ್ಟೇ ತಿಳಿಲಿಕ್ಕೆ ಹೋಗ್ಬೇಡ್ರಿ ಅವನ್ ಮಹಿಮಾ. ತಾವಾನಸ್ಯ ಮಹಿಮಾ ತಥೋ ಜಾಯಾಂಶ್ಚ ಪುರುಷಃ. ಇದಕ್ಕೂ ಮೇಲೆ ಇದೆ. ಯಾರದ್ದು?
ಈಗ ಪುರುಷ ಸೂಕ್ತ ಪ್ರಾರಂಭ ಹೆಂಗಾಗ್ತದ? ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಸ ಭೂಮಿಂ ವಿಶ್ವತೋ ವೃತ್ವಾತ್ಯತಿಷ್ಠದ್ದಶಾಂಗುಲಂ ಪುರುಷ ಏವೇದಂ ಸರ್ವಂ ಯದ್ಭೂತಂ ಯಚ್ಚ ಭವ್ಯಂ ಉತಾಮೃತತ್ವಸ್ಯೇಷಾನೋ ಯದನ್ನೇನಾತಿರೋಗತಿ ಏತಾವಾನಸ್ಯ ಮಹಿಮಾ. ಹಿಂದೆ 3 ಮಂತ್ರಗಳಲ್ಲಿ ಭಗವಂತನ ಮಹಿಮೆಯನ್ನ ಹೇಳಿ ಪುರುಷ ಸೂಕ್ತ ಪ್ರಶ್ನೆ ಮಾಡ್ತದ, ಏತಾವಾನಸ್ಯ ಮಹಿಮಾ, ಇಷ್ಟ ಅಂತ ತಿಳ್ಕೊಂಡ್ರೇನು? ಈಗೇನ್ ಹಿಂದೆ ಹೇಳಿದ್ವಲ್ಲ ಮಹಿಮಾ ಭಗವಂತನದ್ದು, ಸಹಸ್ರ ಶೀರ್ಷ, ಆಮೇಲೆ ಮುಕ್ತರಿ ನಿಯಾಮಕನಾಗಿದ್ದಾನೆ, ವ್ಯಾಪಿಸಿಕೊಂಡಿದ್ದಾನೆ, ಇಷ್ಟ ತಿಳಿಬೇಡ್ರಿ. ಅಥೋ ಜಾಯಾಂಶ್ಚ ಪೂರುಷಃ, ಇನ್ನೂ ಹೆಚ್ಚಿನ ಮಹಿಮೆ ಇದೆ ಅವನದ್ದು. ಹಿಂಗ ಪ್ರಶ್ನೋತ್ತರ ರೂಪದಲ್ಲಿ ಪುರುಷ ಸೂಕ್ತ ನಡೀತಾ ಇದೆ. ಕಲ್ಪನಾ ಬಂತ ಪುರುಷ ಸೂಕ್ತ. ಅಲ್ಲೇನು ಪ್ರಶ್ನೋತ್ತರ ರೂಪದಲ್ಲಿ ಬಂದ ಪುರುಷ ಸೂಕ್ತದಲ್ಲಿ ಒಂದು ಮಾತದ, ಏತಾವಾನಸ್ಯ ಮಹಿಮಾ ತಥೋ ಜಾಯಾಂಶ್ಚ ಪೂರುಷಃ. ಮುಂದೇನು ಏನ್ ಹೆಚ್ಚಿಗೆ ಅದ? ಪಾದೋಸ್ಯ ಸರ್ವಭೂತಾನಿ ತ್ರಿಪಾದಸ್ಯಾಮೃತಂ ದಿವಿ. ಸರ್ವಭೂತಾನಿ, ಈ ಲೋಕದಲ್ಲಿದ್ದ ಎಲ್ಲಾ ಜೀವರಿದ್ದಾರಲ್ಲ, ಇವರು ಅಸ್ಯ, ಈ ಭಗವಂತನ ಒಂದು ಪಾದ. ತ್ರಿಪಾದಸ್ಯಾಮೃತಂ ದಿವಿ, ಇನ್ನವನ 3 ಪಾದಗಳೆಲ್ಲವ ಅಂದ್ರ ದಿವಿ, ಮೇಲೆ. ದಿವಿ ಅನ್ನೋ ಶಬ್ದಕ್ಕೆ ಅರ್ಥ ಏನು ಅಂದ್ರೆ ಮೇಲೆ, ದಿವು, ದ್ಯುಲೋಕದಲ್ಲಿ ಇವೆ. ಇದನ್ನು ತಿಳ್ಕೋಣಂತ. ದ್ಯುಲೋಕದಲ್ಲಿವೆ ಎಂಬುದನ್ನು ಮುಂದೆ ತಿಳ್ಕೊಂಡಂತ, ಅದ್ರ ಬಗ್ಗೆ ವಿವರಣೆ ಕೊಡಬೇಕಾಗಿದೆ. ದಿವಿ, ದಿವಿ ಅನ್ನೋ ಶಬ್ದಕ್ಕೆ ಅರ್ಥ ಏನು? ದ್ಯುಲೋಕದಲ್ಲಿ ಇವೆ. ತ್ರಿಪಾದಸ್ಯಾಮೃತಂ ದಿವಿ, ದಿ ಅಂದ್ರೆ ಸ್ವರ್ಗ, ಸ್ವರ್ಗದಲ್ಲಿವೆ ಅಂತ ಅರ್ಥ ಆಗ್ತದೆ ಮೇಲೆ ನೋಡ್ಲಿಕ್ಕೆ. ಈಗ ಅದ್ರ ವಿವರಣೆಯನ್ನು ಕೊಡ್ತಾರೆ. ಸರಿ, ಮುಂದೆ ಇಷ್ಟ ಆಯ್ತು. ಸ್ವಾರಸ್ಯ ಏನು ಅಂದ್ರೆ 3 ಪಾದಗಳು ಮೇಲವ, 1 ಪಾದ ತೆಳಗದ ಅಂತ. ಯಾಕೆ 1 ಪಾದ ತೆಳಗದ ಅಂದ್ರೆ ಸರ್ವಭೂತಾನಿ, ಈ ಎಲ್ಲ ಭೂತಗಳೇನವ, ಭೂತಗಳು ಅಂದ್ರೆ ನಿನ್ನ ಹೇಳಿದ್ನಲ್ಲ, ಭೂತ ಪ್ರೇತ ಪಿಶಾಚನ. ಭೂತ ಅಂದ್ರೆ ನಾವು, ಪ್ರೇತ ಅಂದ್ರೆ ಹೋದವರು ಅಂತ ಹೇಳಿದ್ನಲ್ಲ. ಈ ಭೂತಗಳೆಲ್ಲರೂ, ಈ ಜೀವರೇನಿದ್ದಾರೆ ಇವರು, ಈ ಜೀವರೆಲ್ಲರೂ ಕೂಡ ಏನು ಅಂತ ಕೇಳಿದ್ರೆ ಭಗವಂತನ ಒಂದು ಪಾದ. ಏನ್ ಹೇಳಿದ್ರಿ? ತ್ರಿಪಾದಸ್ ಪಾದೋ ಅಸ್ಯ ಸರ್ವಭೂತಾನಿ ತ್ರಿಪಾದಸ್ಯಾಮೃತಂ ದಿವಿ. ಬರ್ಕೊಂಡಿಟ್ಕೊಳ್ರಿ. ಗಾಯತ್ರಿ ಪ್ರತಿಪಾದ್ಯನಾದ ಭಗವಂತನಿಗೆ 4 ಪಾದಗಳು. 3 ಪಾದಗಳು ಶ್ವೇತದ್ವೀಪ ಅನಂತಾಸನ ವೈಕುಂಠಗಳಲ್ಲಿ, ಶ್ವೇತದ್ವೀಪ ಅನಂತಾಸನ ವೈಕುಂಠಗಳಲ್ಲಿ ಇವೆ. ಇನ್ನೊಂದು ಪಾದ ಚತುರ್ಮುಖನಿಂದ ಮೊದಲುಗೊಂಡು ಎಲ್ಲ ಜೀವರು, ಚತುರ್ಮುಖ ಬ್ರಹ್ಮನಿ, ಚತುರ್ಮುಖನಿಂದ ಮೊದಲುಗೊಂಡು ಎಲ್ಲ ಜೀವರು ಭಗವಂತನ ಮತ್ತೊಂದು ಪಾದ. ಏನಾಯ್ತು ಅಂದ್ರೆ 4ನೇ ಪಾದ, ಗಾಯತ್ರಿಯಲ್ಲಿ 4 ಪಾದಗಳಿವೆ ಭಗವಂತನದ್ದು. ಆ 4 ಪಾದಗಳು ಅಂದ್ರೆ ಸ್ವರೂಪ ಅಂತ ಅರ್ಥ ಬರೋದು. ಅಂಶ ಪಾದ ಅನ್ನೋ ಶಬ್ದಕ್ಕ ಅಂಶ ಅಥವಾ ಸ್ವರೂಪ ಅಂತ ಬರ್ಕೊಳ್ರಿ. ಅಂದ್ರೆ ಈಗ ಗಾಯತ್ರಿಯಲ್ಲಿ 6 ರೂಪಗಳನ್ನ ಹೇಳಿಯಾಗಿದೆ. ಗಾಯತ್ರಿ ಭೂತ, ವಾಕ್, ಪೃಥಿವಿ, ಶರೀರ, ಹೃದಯ ಎಂಬ 6 ರೂಪಗಳನ್ನು ಹೇಳಿದ ಮೇಲೆ ಇನ್ನೂ 4 ರೂಪಗಳನ್ನು ಹೇಳಿಕತ್ತಾರ. ಗಾಯತ್ರಿಯಲ್ಲಿ ಇದ್ದದ್ದು ಯಾವುದು ಅಂತ ಕೇಳಿದ್ರೆ, ಒಂದು ಶ್ವೇತದ್ವೀಪ ಅನಂತಾಸನ ವೈಕುಂಠಗಳಲ್ಲಿದ್ದ ತ್ರಿಪಾದ 3 ರೂಪಗಳು, ಜೊತೆಗೆ ಯಾವ ಭಗವಂತ ಮತ್ತೆ ಯಾವುದು ರೂಪದಪ ಅಂತ ಕೇಳಿದ್ರೆ ನಾವೆಲ್ಲರೂ ಕೂಡ ಭಗವಂತನ ಮತ್ತೊಂದು ಪಾದ ಅಂತ ಕರೆಸಿಕೊಂಡಿದ್ದೇವೆ. ನಾವೆಲ್ಲರೂ ಅಂದ್ರೆ ಎಲ್ಲಿಂದ ಪ್ರಾರಂಭ ಮಾಡಬೇಕು ಅಂದ್ರೆ ಚತುರ್ಮುಖನಿಂದ ಪ್ರಾರಂಭ ಮಾಡಿಕೊಂಡು ನಾವೆಲ್ಲರೂ ಅಂದ್ರೆ ಗಾಯತ್ರಿ ಪ್ರತಿಪಾದ್ಯನಾದ ನಾರಾಯಣನಿಗೆ 4 ಪಾದಗಳಿವೆ, 4 ಸ್ವರೂಪಗಳಿವೆ. ಎಲ್ಲಿವೆ ಅವು ಅಂದ್ರೆ ಶ್ವೇತದ್ವೀಪ ಅನಂತಾಸನ ವೈಕುಂಠಗಳಲ್ಲಿ ನಾರಾಯಣ, ವಾಸುದೇವ,
ವೈಕುಂಠ ಅಂತ 3 ರೂಪಗಳಿವೆ. ಆ 3 ರೂಪದ ನಾರಾಯಣನಿಗೆ ಮತ್ತೊಂದು ರೂಪ ಯಾವುದು ಅಂತ ಕೇಳಿದ್ರೆ ನಾವೆಲ್ಲರೂ ಕೂಡ ಮತ್ತೊಂದು ಪಾದ ಅಂತ ಕರೆಸಿಕೊಳ್ಳುತ್ತೇವೆ. ಅಲ್ರಿ, ನಾವೆಲ್ಲ ಭಗವಂತನ ರೂಪ ಹೆಂಗಾಗ್ಲಿಕ್ಕೆ ಸಾಧ್ಯದ ಅಂತ ಕೇಳಿದ್ರೆ ಅದಕ್ಕೆ ಅಂಶಗಳಲ್ಲಿ 2, ಒಂದು ಸ್ವರೂಪಾಂಶ, ಒಂದು ಭಿನ್ನಾಂಶ ಅಂತ 2 ಕರೀತಿದ್ದಾರೆ. ಶ್ವೇತದ್ವೀಪ ಅನಂತಾಸನ ವೈಕುಂಠಗಳಲ್ಲಿದ್ದದ್ದು ಭಗವಂತನ ಸ್ವರೂಪಾಂಶವಾದರೆ ನಾವೆಲ್ಲರೂ ಭಿನ್ನಾಂಶರು ಅಂತ ಕರೆಸಿಕೊಳ್ಳುತ್ತೇವೆ. ಯಾಕ? ಭಗವಂತನಿಗೆ ಸಾದೃಶ್ಯ ಉಳ್ಳವರಾದದ್ದರಿಂದ. ಭಗವಂತನಂತೆ ನಾವು ಇದ್ದೇವೆ. ಭಗವಂತನಂತೆ ನಾವು ಇದ್ದೇವೆ ಅಂದ್ರೆ ಅವನು ಜ್ಞಾನಾನಂದಮಯ, ನಾವು ಜ್ಞಾನಾನಂದಮಯ. ಅವನ ಸ್ವರೂಪವು ಜ್ಞಾನಾನಂದಮಯವಾದದ್ದು, ನಮ್ಮ ಸ್ವರೂಪವು ಜ್ಞಾನಾನಂದಮಯವಾದದ್ದು. ಅವನಿಗೂ ಉತ್ಪತ್ತಿ ನಾಶಗಳಿಲ್ಲ, ಜೀವನ ಸ್ವರೂಪಕ್ಕೂ ಉತ್ಪತ್ತಿ ನಾಶಗಳಿಲ್ಲ. ಅರ್ಥ ಆಯ್ತಾ? ಭಗವಂತನು ಅನಾದಿ, ನಾವು ಅನಾದಿಯಾಗಿದ್ದೇವೆ. ಹೀಗೆ ಕೆಲವು ಅಂಶಗಳಲ್ಲಿ ನಮಗೂ ಅವರಿಗೂ ಸಾದೃಶ್ಯ ಇದ್ದದರಿಂದಾಗಿ ನಾವು ಕೂಡ ಭಗವಂತನ ಪಾದವೆಂದು ಕರೆಸಿಕೊಳ್ಳುತ್ತೇವೆ. ಇಂತಹ ಮಹಿಮೆಯಿಂದ ಕೂಡಿದವನು ಆ ವಿಷ್ಣು ಗಾಯತ್ರಿ ಪ್ರತಿಪಾದ್ಯನಾಗಿದ್ದಾನೆ. ಆದ್ದರಿಂದ ಪುರುಷ ಸೂಕ್ತ ಪ್ರತಿಪಾದ್ಯನೇ ಗಾಯತ್ರಿ ಪ್ರತಿಪಾದ್ಯನಾದ. ನೋಡ್ರಿ ಎಷ್ಟು ಸ್ವಾರಸ್ಯ ಬಂತು. ಈಗ ಏನ್ ಬಂತು ಅಂದ್ರೆ ಓಂಕಾರದ ಅರ್ಥವನ್ನ ವ್ಯಾಹೃತಿಯು, ವ್ಯಾಹೃತಿಯ ಅರ್ಥವನ್ನ ಗಾಯತ್ರಿಯು, ಗಾಯತ್ರಿಯ ಅರ್ಥವನ್ನ ಪುರುಷ ಸೂಕ್ತ ಹೇಳ್ತದ ಅಂತ ಹೇಳಿದ್ರೆ ಗಾಯತ್ರಿಯ ಅರ್ಥದಲ್ಲಿ ಏನಿದೆ? ಅದು ಗಾಯತ್ರಿಯಲ್ಲಿ 4 ಪಾದಗಳಿವೆ. ಶ್ವೇತದ್ವೀಪ ಅನಂತಾಸನ ವೈಕುಂಠಗಳಲ್ಲಿ ಭಗವಂತನಿದ್ದಾನ. 4ನೇ ಪಾದ ಯಾವುದು ಅಂದ್ರೆ ಜೀವರಾಶಿಗಳೆಲ್ಲರೂ ಅಂತ ಅನ್ನೋದನ್ನ ತಾವಾನಸ್ಯ ಮಹಿಮಾ ತಥೋ ಜಾಯಾಂಶ್ಚ ಪೂರುಷಗ ಪಾದೋ ಅಸ್ಯ ಸರ್ವಭೂತಾನಿ ತ್ರಿಪಾದಸ್ಯ ಅಮೃತಂ ದಿವಿ. ಇಷ್ಟು ವಿಷಯ ಆಯ್ತು. ಈಗ ಅಂದ್ರೆ ಸಾಮವೇದದಲ್ಲಿ ಬಂದ ಗಾಯತ್ರಿ ಮಹಿಮೆಗೂ ಪುರುಷ ಸೂಕ್ತಕ್ಕೂ ವ್ಯಾಖ್ಯೇಯ ಭಾವವನ್ನು ಹೇಳ್ತಾ ಇದ್ದಾರೆ. ಸರಿ, ಮುಂದೆ ನೋಡ್ರಿ ಭಾಷ್ಯ ನೋಡ್ರಿ, ಇನ್ನೊಂದು ಸ್ವಲ್ಪ ಸ್ಪಷ್ಟ ಮಾಡೋಣಂತ. ಭಿನ್ನ ಪಾದ ಸರ್ವಜೀವಾಹ. ಆಶ್ಚರ್ಯ! ಚತುರ್ಮುಖನಿಂದ ಮೊದಲುಗೊಂಡು ನನ್ನನ್ನು ಹಿಡಿದುಕೊಂಡು, ನನ್ನನ್ನು ಅಂದ್ರೆ ನಿಮ್ಮನ್ನು ಅಂತ ಇಟ್ಕೊಂಡು ಅರ್ಥ ಹೇಳಿದ್ದೀನಿ. ಮತ್ತ ನಿಮ್ಮನ್ನು ನಮ್ಮನ್ನು ಹಿಡಿದುಕೊಂಡು ನಾವೆಲ್ಲರೂ ಭಗವಂತನ ಭಿನ್ನಪಾದರು. ಭಿನ್ನಪಾದರು ಯಾಕ? ತಸ್ಯ ಸಾದೃಶ್ಯ ಮಾತ್ರತಃ. ಆಚಾರ ಅಂತಾರ ಸಾದೃಶ್ಯ ಇದ್ದದ್ದಕ್ಕೆ. ಅಲ್ರಿ, ಪಾದ ಅಂದ ಮೇಲೆ ಅಂಶ ಅಂದ ಮೇಲೆ ಸ್ವರೂಪಾಂಶ ಆಗ್ಬೇಕು. ಭಿನ್ನಾಂಶ ಹೆಂಗಾಗ್ಲಿಕ್ಕೆ ಬರ್ತದ ಅಂತ ಕೇಳಿದ್ರೆ ಒಂದು ದೃಷ್ಟಾಂತ ಇಟ್ಕೊಂಡೆ ನಿಮ್ಗೆ ಹೇಳಲಿಕ್ಕೆ. ಏನು ಅಂದ್ರೆ, ಒಬ್ಬನಿಗೆ ಅಪಘಾತವಾದಾಗ ಕಾಲು ಹೋಗಿದೆ ಅಂತ ಇಟ್ಟುಕೊಳ್ರಿ. ಒಂದು ಕಾಲು ಹೋಗಿದೆ. ಅವನು ಹುಟ್ಟಿ ಬಂದಾಗ ತನ್ನ ಕಾಲೇನಿತ್ತೋ ಅದನ್ನ ಕಳೆದುಕೊಂಡಿದ್ದಾನೆ. ಆದರೆ ಈಗ ಅವನಿಗೊಂದು ಕೃತಕವಾದ ಕಾಲನ್ನ ಜೋಡಣೆ ಮಾಡಿದ್ದಾರೆ. ಕೃತಕವಾದ ಕಾಲ ಜೋಡಿಸಿದ್ರು ಕೂಡ ಅವನಿಗೆ ಏನ್ ಅನುಕೂಲದ ಅಂದ್ರೆ ಮೊದಲು ಹೆಂಗ್ ನಡೀತಿದ್ನೋ ಹಂಗ್ ನಡಿಲಿಕ್ಕೆ ಅನುಕೂಲ ಆಗಿದೆ ಅವನಿಗೆ. ಆಯ್ತಾ? ಕೃತಕ ಕಾಲು ಜೋಡಣೆ ಮಾಡಿದಾಗ ಅದು ಅವನ ಕಾಲು ಅವನಿಂದ ಭಿನ್ನವಾದ ಪಾದವೋ? ಭಿನ್ನ ಪಾದ ಅದು. ಆದ್ರೆ ಜೋಡಿಸಿದಾಗ ಹೆಂಗ್ ನಡಿತಾನವ ಅಂದ್ರ ಸ್ವಂತ ಕಾಲು ಅನ್ನೋ ನಡಿತಿರ್ತಾನವ. ಅರ್ಥ ಆಯ್ತು ಇಲ್ಲಿ ಈಗೇನ್ ಹೇಳಿದ್ದು ಅಂತ ಹೇಳಿ. ಹಿಂಗ ಚತುಷ್ಪಾತ ಭಗವಂತನ ಹಿಂಗ್ ಚತುಷ್ಪಾತ ತಿಳ್ಕೊಂಡ್ಬಿಡ್ರಿ. ಮೇ 2 ಕೈಗಳು, ತೆಳಗ್ 1 ಕಾಲು, 3 ಒಂದು ಸ್ವರೂಪದ್ದು ಸ್ವಂತದ್ದು. ಆ 4ನೇದ್ದೇನದ ಅಲ್ಲ, ಅದು ಭಿನ್ನಪಾದ. ಭಿನ್ನಪಾದ ಅಂದ್ರೆ ಅಪಘಾತದಲ್ಲಿ ಹೋದದ್ದಕ್ಕೆ ಅದನ್ನ ಏನ್ ಮಾಡ್ಯಾನ ಈಗ ಅಂತಂದ್ರೆ ಕೃತಕವಾದದ್ದು ಜೋಡಿಸ್ಕೊಂಡಾನ. ಆದ್ರೆ ನಡೀತಾನವ 4 ಸರಿಯಾಗಿ ಸರಳವಾಗಿ ನಡೀತಾನ. ಹಂಗ ಭಗವಂತನಿಗೆ ನಾವೆಲ್ಲರೂ ಕೂಡ ಏನಾಗಿದ್ದೀವಿ? ಭಿನ್ನಪಾದರಾಗಿದ್ದೇವೆ. ಅರ್ಥ ಆಯ್ತಾ? ಅಂದ್ರೆ ನಮ್ಮ ಅಂತರ್ಯಾಮಿಯಾಗಿರುವ ಒಂದು ಭಗವಂತನ ರೂಪ ಉಂಟು, ಅದು ಅವನದ್ದು 4ನೇ ಪಾದ ಅಂತ ತಿಳ್ಕೊಳ್ರಿ. ಸರಿ, ಭಿನ್ನ ಪಾದ ಸರ್ವಜೀವಾ ತಸ್ಯ ಸಾದೃಶ್ಯವಾತ್ರತಃ. ಸಾದೃಶ್ಯ ಇದ್ದದಕ್ಕೆ ಭಿನ್ನ ಪಾದ ಅಂತ ಕರೀತಾರೆ. ಸ್ವರೂಪ ಪಾದ ವಿಷ್ಣೋಸ್ತು. ಸ್ವರೂಪ ಪಾದ ಅಂತ ಯಾವ್ದು ಕರೀತಾರ? ತ್ರಯೋಹಿ ದಿವಿ ಸಂಸ್ಥಿತಾ. 3 ದ್ಯುಲೋಕಗಳಲ್ಲಿ ಇವೆ. ಏನ್ ಹೆಸರು? ನಾರಾಯಣ, ವೈಕುಂಠ, ವಾಸುದೇವ, ವೈಕುಂಠ ಅಂತ ಕರೀತಾರೆ. ಶ್ವೇತದ್ವೀಪದಲ್ಲಿ ಇದ್ದವನು ನಾರಾಯಣ, ಅನಂತಾಸನದಲ್ಲಿರತಕ್ಕಂಥವನು ವಾಸುದೇವ, ಮತ್ತೆ ವೈಕುಂಠದಲ್ಲಿ ಇದ್ದವನು ವೈಕುಂಠ ಅಂತ ಹೆಸರು. ದೇವರ ಹೆಸರು ವೈಕುಂಠ ಅದನ. ಮತ್ತ ಬಹಳ ಆಶ್ಚರ್ಯದ ನೆನಪಿಟ್ಟುಕೊಳ್ರಿ, ದೇವರ ಹೆಸರೇ ವೈಕುಂಠ. ತ್ರಯ. ಅದಕ್ಕ ಅನಂತ ಶೈನಂ ಚೈವ ತಥಾನಂದಾಸನಂ ಹರೇಹೇ ಬಹುಲಕ್ಷೋಚ್ಛತೆ ನಿತ್ಯೆ ವಿಮಾನೇ ಸಂಸ್ಥಿತೆ ಯತಃ ಚಿತ್ ಪ್ರಕೃತ್ಯಾತ್ಮನಿ ತಥೋ ದಿವೀತಿ ಕಥಿತಂ ಶ್ರುತೌ. ಇದೊಂದು ಸ್ವಲ್ಪ ವಿಷಯದ, ಎಲ್ಲರೂ ನೋಡ್ಕೊಳ್ರಿ. ಏನ್ ಪ್ರಶ್ನೆ ಅದ ಅಂತಂದ್ರ, ಈ ನಾರಾಯಣ ಎಂಬುವಂತಹ ಶ್ವೇತದ್ವೀಪದಲ್ಲಿದ್ದ ಭಗವದ್ ರೂಪ ಅನಂತಾಸನ ಅಂತ ಕರೆಸಿಕೊಳ್ಳುವ ವಾಸುದೇವ ಅನಂತಾಸನದಲ್ಲೇನಿದ್ದಾನ,
ಶ್ವೇತದ್ವೀಪ ಹಾಗೂ ಅನಂತಾಸನಗಳೇನಿವೆ ಇವು ಎಲ್ಲಿವೆ ಅಂತ ಕೇಳಿದ್ರೆ ಭೂಮಿಯಿಂದ ಸ್ವಲ್ಪ ಲಕ್ಷ ಯೋಜನೆಗಳ ಮೇಲೆ ಇದೆ. ನೆನಪಿಟ್ಟುಕೊಳ್ರಿ. ಒಂದ್ ಚಿತ್ರ ಹಾಕೊಳ್ರಿ. ಒಂದ್ ಚಿತ್ರ ಹಾಕೊಂಡ್ರಿ ಅಂದ್ರೆ ಲಘು ಅರ್ಥ ಆಗ್ತದೆ. ಸರಿನಾ? ಏನ್ ಚಿತ್ರ ಹಾಕೋಬೇಕು ಅಂತ ಕೇಳಿದ್ರೆ ಒಂದು ರೌಂಡ್ ಹಾಕೊಂಡು ಭೂಮಿ ಅಂತ ಬರ್ಕೊಂಡಿಟ್ಕೊಳ್ರಿ. ಈ ಭೂಮಿಯನ್ನ ಬರ್ಕೊಂಡ ಮೇಲೆ ಇಲ್ಲಿ ಸ್ವಲ್ಪ ಗದ್ಲದ ಅದಕ್ಕೆ ಹೇಳಿದ್ದೀನಿ ಅಷ್ಟ, ಮತ್ತೇನಿಲ್ಲ. ಭೂಮಿ ಅಂತ ಬರ್ಕೊಳ್ರಿ. ಬರ್ಕೊಂಡ್ರೆ ಭೂಮಿ ಅಂತ ಬರ್ಕೊಂಡ್ಮೇಲೆ ಈಗ ನೋಡ್ರಿ ಒಂದ್ ನಿಮಿಷ ಮುಂದಿನ ಬರ್ಕೋಬೇಡ್ರಿ, ಕೇಳಿಸ್ಕೊಳ್ರಿ. ಪ್ರವಚನಗಳಲ್ಲಿ ಪಾಠಗಳಲ್ಲಿ ಅನೇಕ ಬಾರಿ ಶ್ವೇತದ್ವೀಪ ಅನಂತಾಸನ ವೈಕುಂಠ, ಶ್ವೇತದ್ವೀಪ ಅನಂತಾಸನ ವೈಕುಂಠ ಅಂತ ಕೇಳಿರ್ತೀವಿ. ಎಲ್ಲವ ಇವು ಅಂತ ಪ್ರಶ್ನೆ ಈಗ ನಮಗೆ ಗೊತ್ತಾಯ್ತಾ? ಶ್ವೇತದ್ವೀಪ ಅನಂತಾಸನ ವೈಕುಂಠಗಳು ಎಲ್ಲವ ಅಂತಂದ್ರ ಅದಕ್ಕೆ ಹೇಳ್ತಾರ, ಭೂಮಿಯಿಂದ ಬಹುಲಕ್ಷ ಯೋಜನದಲ್ಲಿ, ಬಹುಲಕ್ಷ ಯೋಜನ ಅಂತ ಇಷ್ಟೇ ಹೇಳ, ಬಹಳ ಲಕ್ಷ ಯೋಜನದ ಮೇಲ್ಭಾಗದಲ್ಲಿ ಶ್ವೇತದ್ವೀಪ ಅನಂತಾಸನಗಳು ಇವೆ. ವೈಕುಂಠ ಮಾತ್ರ ಸತ್ಯಲೋಕದ ಮೇಲ್ಭಾಗದಲ್ಲಿ ಇದೆ. ಲಕ್ಷ ಕೊಡ್ರಿ, ಒಂದ ನಿಮಿಷ ಅವಸರ ಮಾಡ್ಕೋಬೇಡ್ರಿ. ವೈಕುಂಠವು ಎಲ್ಲಿದೆ ಅಂದ್ರೆ ಸತ್ಯಲೋಕದ ಮೇಲ್ಭಾಗದಲ್ಲಿ ಇದೆ. ಶ್ವೇತದ್ವೀಪ ಅನಂತಾಸನಗಳೆಲ್ಲವ ಅಂದ್ರೆ ಭೂಮಿಯಲ್ಲೇನೆ, ಈ ಭೂಮಿಯಿಂದ ಮೇಲೆ ಹಿಂಗ್ ಹೋಗ್ತಾ ಹೋದಂತೆ ಲಕ್ಷ ಲಕ್ಷ ಯೋಜನೆಗಳು ಹೋದ ಮೇಲೆ ಹಿಂಗ ಎರಡೂ ಕೂಡ ಹಿಂಗವ. ಏನವ ಅಂದ್ರೆ ಒಂದ್ ಕಡೆಗೆ ಶ್ವೇತದ್ವೀಪ, ಇನ್ನೊಂದ್ ಕಡೆಗೆ ಅನಂತಾಸನಗಳೆಂಬುವಂತಹದ್ದವ. ಕಲ್ಪನಾವಂತ ಭೂಮಿ ಬರ್ಕೊಂಡಿದ್ದೀರಾ, ಭೂಮಿಯಿಂದ ಮೇಲ್ಗಡೆಗೆ ಯಾರೋ ಮಾರ್ಕ್ ಹಾಕೊಂಡು 2 ರೌಂಡ್ ಹಾಕೊಂಡು ಒಂದ್ ಕಡೆಗೆ ಶ್ವೇತದ್ವೀಪ, ಇನ್ನೊಂದ್ ಕಡೆಗೆ ಅನಂತಾಸನ ಅಂತ ಬರ್ಕೊಳ್ರಿ. ಸರಿ ಆಯ್ತಾ? ವಿಚಿತ್ರ ಏನು ಅಂದ್ರ ಸ್ವರ್ಗ ಇದರ ಮ್ಯಾಲದ. ಎದ್ರ ಮ್ಯಾಲದ ಅಂದ್ರ ಶ್ವೇತದ್ವೀಪ ಅನಂತಾಸನಗಳೇನವ ಅಲ್ಲ. ನಾ ಹೆಂಗ್ ತಿಳ್ಕೊಳ್ಳೋದು, ಇದು ಭೂಮಿ, ಇದರಿಂದ ಹಿಂಗ್ ತಗೊಳ್ರಿ. ಹಿಂಗ್ ತಗೊಂಡಾಗ ಇಲ್ಲಿ ಶ್ವೇತದ್ವೀಪ ಅನಂತಾಸನಗಳಾದ್ರೆ ಇನ್ನೂ ಮೇಲೆ ಹೋದಾಗ ಸ್ವರ್ಗ ಲೋಕ ಬರ್ತದ. ಭೂಹು ಭುವಃ ಸ್ವಹ. ನಾವೀಗ ಶ್ವೇತದ್ವೀಪ ಅನಂತಾಸನಗಳನ್ನ ಭುವಃ ಎನ್ನುವ ಪ್ಲೇಸಿನಲ್ಲಿ ಹೇಳ್ತಿದ್ದೀವಿ. ಸ್ವಹ ಅಂಬೋದು ಸ್ವರ್ಗ ಇನ್ನೂ ಮೇಲೆ. ಅಲ್ಲಿ ಸ್ವರ್ಗ ಮ್ಯಾಲ ಹೋಗಿ ಮತ್ತೆ ಶ್ವೇತದ್ವೀಪ ಅನಂತಾಸನ ಕೆಳಗ್ ಬಂದ್ರೆ ಸಣ್ಣದು ದೊಡ್ಡದು ಆಗಂಗಿಲ್ಲ ಏನು ಅಂದ್ರೆ ಅವ್ ಬಗ್ಗೆ ನಾವು ಟೆನ್ಷನ್ ಮಾಡ್ಕೊಳ್ಳೋ ಕಾರಣ ಇರ್ಲಿಲ್ಲ, ಹೋದಾಗ ನೋಡ್ಕೊಂಡಂತ. ಈಗ ಯಾಕೆ ಸೋಸಲ ವಿಚಾರ ಮಾಡೋದು? ಅದ್ರ ಪಾಡಿಗೆ ಅವ ಅಲ್ಲಿ ನಾವ್ ಏನ್ ಹೋಗ್ಬೇಕಾಗ್ಯದ. ಆಯ್ತಾ? ಇಷ್ಟ ಬರ್ಕೊಂಡಿರ್ಲೋ. ಈಗ ಬರ್ಕೊಂಡ್ಮೇಲೆ ಇದ್ರ ನೋಡ್ರಿ, ಆ ರೌಂಡ್ ಹಾಕೊಂಡಿರ್ಲ ಭೂಮಿದು, ಇನ್ನೊಂದ್ ಕಡೆಗೆ ಸ್ವಲ್ಪ ಜಾಸ್ತಿ ಹಾಕೊಂಡು ಮತ್ತೆ ಯಾರೋ ಮಾರ್ಕ್ ಸ್ವಲ್ಪ ಮ್ಯಾಲ್ಕಟ್ ಹಾಕೊಂಡು ಸ್ವರ್ಗ ಅಂತ ಬರ್ಕೊಳ್ರಿ. ಇದ್ರ ಮೇಲೆ ಇವೆರಡರ ಬಾಜುಕ ಇನ್ನೊಂದು ಯಾರೋ ಮಾರ್ಕ್ ಹಾಕೊಂಡು ಸ್ವಲ್ಪ ದೊಡ್ಡದ ಮೇಲೆ ಬರ್ಕೊಳ್ರಿ. ಗೊತ್ತಾಯ್ತಾ ಕಲ್ಪನಾ ಅಂತ ಹೇಳಿದ್ದು? ಒಂದ್ ಕಡೆಗೆ ಯಾರೋ ಮಾರ್ಕ್ ಹಾಕೊಂಡು ಶ್ವೇತದ್ವೀಪ ಅನಂತಾಸನ ಬರ್ಕೊಂಡ್ರಿ, ಇನ್ನೊಂದ್ ಕಡೆ ಸ್ವಲ್ಪ ದೊಡ್ಡದ ಮೇಲೆ ಅದಕ್ಕಿಂತ ಸ್ವಲ್ಪ ಮೇಲೆ ಹಾಕೊಂಡು ಏನ್ ಬರ್ಕೋಬೇಕು, ಸ್ವ ಹಾಕ್ ಬರ್ಕೋಬೇಕು. ಸರಿ ಹೋತಾ? ಅದರದ ಮೇಲೆ ಇನ್ನೊಂದ್ ಚೂರ್ ಮೇಲೆ ಹಾಕೊಂಡು ಸತ್ಯಲೋಕ ಅಂತ ಬರ್ಕೊಂಡು ಅದರ ಮೇಲೆ ವೈಕುಂಠ ಅಂತ ಬರ್ಕೋಬೇಕು. ಹಿಂಗದ ನೋಡ್ರಿ ಗದ್ಲಿದು. ಅಂದ್ರೆ ಇವು 3 ಲೋಕಗಳು ಬಾಜು ಅವ ಅಂತ ತಿಳ್ಕೊಳಿಕ್ ಹೋಗ್ಬೇಡ್ರಿ. ಶ್ವೇತದ್ವೀಪ ಅನಂತಾಸನ ವೈಕುಂಠಗಳು ಏನೋ ಇಲ್ಲೇ ಒಂದ್ ವಿಮಾನ ಹತ್ಕೊಂಡು ಹೋಗ್ಬಿಡ್ಬಹುದು, ವಿಮಾನ ಹತ್ತಿ ಇಳಿದು ಕೂಡಲೇ ಶ್ವೇತದ್ವೀಪ ಅನಂತಾಸನ ವೈಕುಂಠ ಸಿಕ್ಬಿಡ್ತಾವ, ಒಂದ್ ವಾಕಿಂಗ್ ಹೋಗಿ ಬಂದ್ಬಿಡ್ಬೋದು ಅಂತ ತಿಳ್ಕೊಳಿಕ್ ಹೋಗ್ಬೇಡ್ರಿ. ಸರಿ ಆಯ್ತಾ? ಏನಂತ ಹೇಳಿದ್ದು? ಸತ್ಯಲೋಕದ ಮೇಲೆ ವೈಕುಂಠದ, ಭೂಭಾಗದಲ್ಲೇನೆ ಕೆಲವು ಲಕ್ಷಗಳ ಯೋಜನದ ಮೇಲೆ ಏನ್ ಉಳ್ಕೊಂಡಿದೆ ಅಂತ ಕೇಳಿದ್ರೆ ಶ್ವೇತದ್ವೀಪ ಅನಂತಾಸನಗಳವ ಅಂತ ಹೇಳಿದ್ದ. ಅರ್ಥ ಆಯ್ತಾ ಹೇಳಿದ್ದೇನಂತ? ಓಕೆ, ಮುಂದ ಅದಕ್ಕ ಇನ್ನು ಇದು ಒಂದಾಯ್ತು. ಇನ್ನು ಎರಡನೇದು ವಿಷಯ ಏನಂದ್ರೆ ಈ 3 ಲೋಕಗಳು ಕೂಡ ಜೀವಂತ ಇದ್ದ ಲೋಕಗಳು, ಜಡ ಲೋಕಗಳಲ್ಲ. ಏನೋ ಶ್ವೇತದ್ವೀಪ ಅನ್ನೋದು ಅದೊಂದು ಬದುಕಿದ ಲೋಕ, ಉಸಿರಾಡುವ ಲೋಕ, ನಮಗ್ ತಿಳಿಲಿ ಅಂತ ಹೇಳಿಕತ್ತೀನಿ. ಅನಂತಾಸನ ವೈಕುಂಠಗಳೆಲ್ಲವೂ ಕೂಡ ಏನು ಅಂದ್ರೆ ಚಿನ್ಮಯವಾದ ಜ್ಞಾನಾನಂದಾತ್ಮಕವಾದ ಲೋಕಗಳು. ಯಾವುದು? ಚಿತ್ ಪ್ರಕೃತ್ಯಾತ್ಮನಿ. ಸ್ಪಷ್ಟ ಹೇಳ್ತಾರ, ಮಹಾಲಕ್ಷ್ಮಿಯ ರೂಪಗಳು. ತಿಳಿತಾ? ಮಹಾಲಕ್ಷ್ಮಿಯ ರೂಪ. ಶ್ವೇತದ್ವೀಪ ಅನಂತಾಸನ ವೈಕುಂಠಗಳು 3 ಕೂಡ ಏನಾಗ್ಯಾವ ಅಂದ್ರೆ ಲಕ್ಷ್ಮೀ ದೇವಿಯ ರೂಪಗಳೇ ಆಗಿವೆ. ಹೆಣ್ಣಿನ ರೂಪದಲ್ಲಿ ಇದ್ದಾಗ ಲಕ್ಷ್ಮೀ ದೇವಿ ಅಂದ್ರೆ ತಲೆಯಾಗ ಬರ್ತದೆ. ಶ್ವೇತದ್ವೀಪ ಅನಂತಾಸನ ವೈಕುಂಠ ಅಂತಂದಾಗ ತಲೆಯಾಗ ಬರಂಗಿಲ್ಲ. ಅದಕ್ಕೆ ಹೇಳಿಗತ್ತೆ ನಿಮಗಷ್ಟ. ಸರಿ ಹೋತಾ?
ಈಗ ಪ್ರಶ್ನೆ ಏನು ಅಂದ್ರೆ, ಅಲ್ರಿ ಆಚಾರ ನೀವೇನ್ ಮಾಡಿದ್ರಿ, ತ್ರಿಪಾದಸ್ಯ ಅಮೃತಂ ದಿವಿ ಅಂತ ಮಂತ್ರದಲ್ಲಿ ಏನಾದ್ರು ನೋಡ್ರಿ, ಪಾದೋಸ್ಯ ಸರ್ವ ಭೂತಾನಿ ತ್ರಿಪಾದಸ್ಯ ಅಮೃತಂ ದಿವಿ ಅಂತಂದ್ರಿ. ದಿವಿ ಅಂದ್ರೆ ಸ್ವರ್ಗ, ಭೂಹು ಭುವಃ ಸ್ವಹ, ಸ್ವರ್ಗಕ್ಕ ದ್ಯುಲೋಕ ಅಂತ ಕರೀತಾರೆ. ಈ ಮೂರೂ ಲೋಕಗಳು ಸ್ವರ್ಗದಲ್ಲಿವೆ, ಸ್ವರ್ಗದಲ್ಲಿ ಇರ್ಲಿಕ್ಕೆ ಬರೋದಿಲ್ಲ, ಸ್ವರ್ಗ ಸಮಾನವಾಗಿವೆ ಅನ್ನೋ ಅರ್ಥವನ್ನ ಮಾಡ್ಕೊಳ್ಬಹುದು. ವಿಚಾರ ಮಾಡಿ ನೋಡಿದ್ರೆ ವೈಕುಂಠ ಮ್ಯಾಲದ, ಸತ್ಯಲೋಕದ ಮ್ಯಾಲದ, ಅದು ದ್ಯುಲೋಕದಲ್ಲಿ ಇಲ್ಲ. ಭೂಹು ಇದು ಭುವಃ ಅಂತರಿಕ್ಷದಲ್ಲವ ಶ್ವೇತದ್ವೀಪ ಅನಂತಾಸನಗಳು. ಶ್ವೇತದ್ವೀಪ ಅನಂತಾಸನಗಳಿರುವಂತಹ ಅವುಗಳ ಮುಂದೆ ಅಂತರಿಕ್ಷ ಲೋಕ ಅಂತ ಬರ್ಕೊಳ್ರಿ, ಅವುಗಳ ಮುಂದ್ಗಡೆಗೆ ಬರ್ಕೊಳ್ರಿ, ಎರಡು ಹಾಕೊಂಡ್ರಲ್ಲ ಅಂತರಿಕ್ಷ ಲೋಕದಲ್ಲಿವೆ ಅಂತ ಬರ್ಕೊಳ್ರಿ. ಅವು ಇರೋದು ಭುವಃ ಅಂತ ಕರೆಸಿಕೊಳ್ಳುವ ಅಂತರಿಕ್ಷದಲ್ಲವ. ಆ ಸ್ವರ್ಗ ವೈಕುಂಠ ಇರೋದು ಸತ್ಯಲೋಕದ ಮ್ಯಾಲದ. ದಿವಿ ಅಂತ ಅನ್ಲಿಕತ್ತಿರಲ್ಲ ನೀವು, ದ್ವಿಲೋಕದಲ್ಲಿ ಅನ್ಲಿಕತ್ತಿರಲ್ಲ ಅಂತಂದ್ರೆ ಅದಕ್ಕೆ ಉತ್ತರ ಹೇಳ್ತಾರೆ ಆಚಾರ್ಯ, ಬಹುಲಕ್ಷೋಚ್ಛ್ರಿತೆ ನಿತ್ಯೇ ವಿಮಾನೇ ಸಂಸ್ಥಿತೆ ಯತಃ ಚಿತ್ ಪ್ರಕೃತ್ಯಾತ್ಮನಿ ತಥೋ ದಿವಿ ಇತಿ ಕಥಿತಂ ಶ್ರುತೌ. ವೇದದಲ್ಲಿ ಏನ್ ಮಾಡ್ಲಿಕತ್ತಾರ ಅಂತಂದ್ರ, ದಿವಿ ಅಂತ ಅನ್ನೋದು ಯಾವ ಅಭಿಪ್ರಾಯದಲ್ಲಿ ಹೇಳ್ತಿದ್ದದ್ದು ಅಂದ್ರೆ, ಬಹುಲಕ್ಷ ಯೋಜನದ ಮೇಲ್ಭಾಗದಲ್ಲಿವ, ಎಲ್ಲಿ ಭೂಮಿಯಿಂದ ಬಹಳ ಲಕ್ಷ ಯೋಜನೆಗಳ ಮೇಲ್ಭಾಗದಲ್ಲಿ, ಯೋಜನೆ ಬೇಡ, ಬಹಳ ಲಕ್ಷ ಕಿಲೋಮೀಟರ್ ಇಷ್ಟು ತಿಳ್ಕೊಳ್ರಿ, 16 ಲಕ್ಷ ಕಿಲೋಮೀಟರ್ಗಳಷ್ಟು ಎತ್ತರದ ಮೇಲೆ ಇದ್ದದ್ದರಿಂದ ಅವುಗಳನ್ನು ಕೂಡ ನಾವು ವ್ಯವಹಾರದಲ್ಲಿ ಸ್ವರ್ಗ ದ್ಯುಲೋಕದಲ್ಲಿ ಇವೆ ಅಂತೆ ಕರಿತೀವಿ. ವಾಸ್ತವದಲ್ಲಿ ಅಂತರಿಕ್ಷ ಲೋಕದಲ್ಲವ, ಆದ್ರೆ ಬಹಳ ಎತ್ತರ ಮೇಲೆ ಇದ್ದದ್ದಕ್ಕ ನಾವು ವ್ಯವಹಾರವನ್ನ ಹಂಗೆ ಮಾಡ್ತೀವಿ. ಅದಕ್ಕ ವೇದ ಏನ್ ಮಾಡಿದ ಅಂದ್ರೆ ದಿವಿ ಅಂತ ಕರೆದದ. ನೋಡ್ರಿ, ಫಸ್ಟ್ ಫ್ಲೋರ್ನಾಗ ಇದ್ದಾನ, ಸೆಕೆಂಡ್ ಫ್ಲೋರ್ನಾಗ ಇದ್ದಾನ, ಥರ್ಡ್ ಫ್ಲೋರ್ನಾಗ ಇದ್ದಾನ ಅಂತ ಇಟ್ಕೊಳ್ರಿ. ಯಾರೋ ಕೇಳಿದ್ರು ಅವರೆಲ್ಲಿದ್ದಾರ, ಮ್ಯಾಲಿದ್ದಾರ ಅಂತಂದ್ರಿ ನೀವು. ಮ್ಯಾಲಿದ್ದಾರ ಅಂದ್ರ ಫಸ್ಟ್ ಫ್ಲೋರ್ನಾಗ ಇದ್ದವನು ಮ್ಯಾಲಿದ್ದಾನ, ಸೆಕೆಂಡ್ ಫ್ಲೋರ್ನಾಗ ಇದ್ದವನು ಮ್ಯಾಲಿದ್ದಾನ, ಥರ್ಡ್ ಫ್ಲೋರ್ನಾಗ ಇದ್ದವನು ಮ್ಯಾಲಿದ್ದಾನ. ಇವ್ರು ಯಾರು ಮ್ಯಾಲಿಲ್ಲ, ಎಲ್ಲರೂ ಮೇಲಿದ್ದಾರೆ. ಹಂಗಾರ ಭೂಮಿಯಿಂದ ಮೇಲ್ಭಾಗದಲ್ಲಿ ಇರುವಂತಹ ವಸ್ತುವನ್ನ ನಾವು ದ್ಯುಲೋಕದಲ್ಲಿ ಇದ್ದದ್ದು ಅಂತ ಹೇಳ್ತೀವಿ. ನಾವಂತೀವಿಲ್ಲ ಸತ್ ಸ್ವರ್ಗ ಕಂಡ್ರು ಮ್ಯಾಲೆ ತೋರಿಸ್ತಿರ್ತೀವಿಲ್ಲ, ಸತ್ ಸ್ವರ್ಗ ಕಂಡ್ರು ಅಂತ. ಅಂದ್ರೆ ಮೇಲಿನ ಲೋಕಗಳಲ್ಲಿ ಇದ್ದದ್ದು ಅನ್ನೋ ಅಭಿಪ್ರಾಯದಲ್ಲಿ ಈ ಮಾತನ್ನು ಹೇಳಿದ್ದು, ಅದನ್ನು ತಿಳಿಸಿಕೊಟ್ರು. ಚಿತ್ ಪ್ರಕೃತ್ಯಾತ್ಮನಿ, ನೋಡ್ರಿ, ವಿಮಾನೇ, ಆ ಆಕಾಶದಲ್ಲಿ, ನಿತ್ಯೇ ವಿಮಾನೇ ಬಹುಲಕ್ಷೋಚ್ಛಿತೆ ನಿತ್ಯೇ ವಿಮಾನೇ ಸಂಸ್ಥಿತೆ ಚಿತ್ ಪ್ರಕೃತ್ಯಾತ್ಮನಿ. ಮತ್ತು ವಿಶೇಷ ಏನು ಅಂದ್ರೆ, ಶ್ವೇತದ್ವೀಪ ಅನಂತಾಸನ ವೈಕುಂಠ ಲೋಕಗಳು ಪ್ರಳಯದಲ್ಲಿ ನಾಶವಾಗುವುದಿಲ್ಲ, ಸೃಷ್ಟಿಯಲ್ಲಿ ಸೃಷ್ಟಿಯಾಗುವುದಿಲ್ಲ. ಲಕ್ಷ್ಮೀ ರೂಪವಾದದ್ದರಿಂದ ಸಾಯುವುದಿಲ್ಲ, ಹುಟ್ಟುವುದಿಲ್ಲ. ಮತ್ತೇನು ಅಂದ್ರೆ, ಆ ಮೂರು ಲೋಕಗಳಲ್ಲಿ ಯಾರು ಹೋಗಿ ಇರ್ತಾರೋ, ಈಗ ಇರ್ತಾರ ಅಂತ ಇಟ್ಕೊಳ್ರಿ, ಆ ಶ್ವೇತದ್ವೀಪ ಅನಂತಾಸನ ವೈಕುಂಠಗಳಲ್ಲಿ ಮೂರು ಲೋಕದಲ್ಲಿ ಇದ್ದವರು ಪ್ರಳಯ ಬರೋವರೆಗೂ ಒಳಗಿರ್ತಾರೆ. ಯಾವಾಗ ಪ್ರಳಯ ಬರ್ತದೋ ಆ ಲೋಕದಿಂದ ಅವ್ರನ್ನೆಲ್ಲ ಹೊರಗೆ ಕರೆಸಿ ಭಗವಂತ ಲೋಕಗಳನ್ನ ಒಳಗೆ ನುಂಗಿ ಬಿಡ್ತಾನೆ. ಇವ್ರನ್ನೆಲ್ಲರನ್ನ ಕರ್ಕೊಂಡು ಹೊಟ್ಟೆಗೆ ಇಟ್ಕೋತಾನ. ಅಂದ್ರೆ ಇಷ್ಟು ದಿವಸ ಇವರೆಲ್ಲ ಎಲ್ಲಿದ್ರು ಅಂದ್ರ ಲೋಕದ ಒಳಗಿದ್ರು, ಇಲ್ಲಿದ್ರು. ಈಗ ಪ್ರಳಯ ಬಂದಾಗ ಏನ್ ಮಾಡ್ತಾನೆ ಭಗವಂತ ಅಂದ್ರೆ, ಲೋಕವನ್ನ ಬ್ಯಾರೆ ಇವರನ್ನ ಬ್ಯಾರೆ ಮಾಡ್ಕೊಂಡು ಇಬ್ರನ್ನು ನುಂಗ್ತಾನ, ಇಬ್ರನ್ನು ಪ್ರತ್ಯೇಕ ಹೊಟ್ಟೆಗೆ ಇಟ್ಕೋತಾನ. ಅರ್ಥಾತ್ ಹೆಂಗ ಅಂದ್ರ, ಉಂಡಿ ಒಳಗ ಗೋಡಂಬಿ ದ್ರಾಕ್ಷಿ ಹಾಕ್ಯಾರ, ಅದನ್ನ ಸಮೇತ ತಿಂದ್ರ ಉಂಡಿ ಗೋಡಂಬಿ ದ್ರಾಕ್ಷಿ ಒಳಗೆ ಹೋತು. ಕೆಲವ್ರ ಪಾಪ ಏನು ಅಂತಂದ್ರ ಸಾರ ಭಕ್ತರು ಅಂತ ಇರ್ತಾರ, ಅವ್ರು ಉಂಡಿನ ಬ್ಯಾರೆ ಗೋಡಂಬಿ ಬೇರೆ ಮಾಡ್ತಾರ. ಮೊದಲು ಗೋಡಂಬಿ ತಿಂತಾರ, ತಿಂದು ಆಮೇಲೆ ಉಂಡಿ ಬಿಡ್ತಾರ, ಮತ್ತೆ ಉಂಡಿನೂ ತಿಂತಾರ. ಹಂಗ ಭಗವಂತ ಏನ್ ಮಾಡ್ತಾನಂದ್ರ, ಶ್ವೇತದ್ವೀಪ ಅನಂತಾಸನಗಳನ್ನ, ನಮ್ಮಲ್ಲಿ ಒಂದು ನಿಯಮದರಿ ಏನ್ರಿ, ಊಟಕ್ಕೆ ಕೂತ್ಕೊಳ್ಳೆ ಪಾಯಸ ಹಾಕ್ತಾರ. ಮೊದ್ಲು ಪಾಯಸ ಹಾಕಿ, ಪಾಯಸದಾಗ ನಾವು ಮೊದ್ಲು ಕೈ ಆಡಿಸ್ತೀವಿ ಅಂದ್ರೆ ಅರ್ಥ ಏನು ಅಂದ್ರೆ, ಸಾರ ಭಾಗ ಏನ್ರ ಅದ ಏನು ಅಂತ ನೋಡ್ತೀವಿ. ಗೋಡಂಬಿ ದ್ರಾಕ್ಷಿ ಮನುಕ ಏನ್ರವೇನು ಇದ್ರ ಅವನ್ ಮೊದಲು ತಗೊಂಡ್ಬಿಡ್ತೀವಿ. ಸಾರ ಭೋಕ್ತೃತ್ವ ಮೊದಲು ದೇವರ ಲಕ್ಷಣ, ಅದಕ್ಕೆ ನಾವು ತಗೊಂಡ್ಬಿಡ್ತೀವಿ ನಮ್ಮ ಭಗವಂತನ ಲಕ್ಷಣ ಅಂತೇಳಿ. ಆಮೇಲೆ ಬೇಕಾದ್ರೆ ಪಾಯಸ ತಿನ್ಬಹುದು, ಬೇಡ ಬಿಡ್ಬಹುದು ಅಂತ ಸರಿಸ್ಬಿಟ್ಟಿರ್ತಾರೆ. ಕೆಲವರು ಹಂಗೇನ್ ಮಾಡೋದಿಲ್ಲ, ಅದನ್ನು ಸಮೇತ ತಗೊಂಡಿರ್ತಾರೆ. ಹಂಗ ಈ ಲೋಕಗಳು ನಿತ್ಯವಾಗಿವೆ ಅಂತ ಅರ್ಥ ಮಾಡಿಕೊಳ್ಳ್ರಿ. ಮುಂದಿನ ಪೇಜು 46. ಲೋಕತ್ರಯ ವಿವಕ್ಷಾಯಾಂ ಪರತೋ ಲಕ್ಷ ಯೋಜನಂ ಸರ್ವಂ ದ್ಯೌರಿತಿ ವಿವಜ್ಞೇಯಂ. ಬಹಳ ಮಹತ್ವದ್ದೇನು ಅಂದ್ರೆ, ಭೂಹು ಭುವಃ ಸ್ವಹ ಅಂತ ಮೂರು ಲೋಕಗಳ ಬಗ್ಗೆ ಮಾತಾಡ್ತಾ ಇದ್ರೆ, ಏನು ಭೂಹು ಭುವಃ ಸ್ವಹ ಎಂದು ಮೂರು ಲೋಕಗಳನ್ನು ಹೇಳ್ತಾ ಇದ್ರೆ, ಪರತೋ ಲಕ್ಷ ಯೋಜನ, ಭೂಮಿಯನ್ನ ಬಿಟ್ಟು ಲಕ್ಷ ಯೋಜನೆಗಳ ಮೇಲೆ ಏನೇನಿವೆಯಲ್ಲ, ಸರ್ವಂ ದ್ಯೌರಿತಿ ವಿಜ್ಞೇಯಂ, ಅವನ್ ಎಲ್ಲಾನು ದ್ಯುಲೋಕ ಅಂತ ವ್ಯವಹಾರ ಮಾಡ್ತೀವಿ. ಗೊತ್ತಾಯ್ತಾ ಹೇಳಿದ್ದೇನೆ ಅಂತ ಹೇಳಿ. ಸಾಮಾನ್ಯವಾಗಿ ಭೂಹು ಭುವಃ ಸ್ವಹ ಎಂದು ಮೂರು ಲೋಕಗಳ ವ್ಯವಹಾರ ಉಂಟು.
ಭೂಹು ಅಂದ್ರೆ ಇಷ್ಟರವರೆಗೆ, ಭುವಃ ಅಂದ್ರೆ ಇಷ್ಟರವರೆಗೆ. ಅದ ಅಂತರಿಕ್ಷದ ಮೇಲ್ಭಾಗದಲ್ಲಿ ಹೋದಾಗ ಸ್ವರ್ಗ, ಹಿಂಗೆಲ್ಲ ವ್ಯವಹಾರ ಉಂಟು. ಆದ್ರೆ ಮೂರು ಲೋಕಗಳ ವ್ಯವಹಾರ ಮಾಡ್ತಾ ಇರುವಾಗ ಭೂಮಿಯನ್ನು ದಾಟಿ 1,00,000 ಯೋಜನೆ ಆಗಿಬಿಡ್ತೀವಿ ಅಂದ್ರೆ ಎಲ್ಲವನ್ನೂ ದ್ಯುಲೋಕ ಅಂತ ಕರಿಬೇಕು ಅಂತ ಹೇಳಿದ್ದೇವೆ. ತತಸ್ಥೆ ದಿವಿ ಸಂಸ್ಥಿತ. ಅದರಿಂದ ಅವು ಮೂರು ರೂಪಗಳೆಲ್ಲವ ಅಂದ್ರೆ ದ್ಯುಲೋಕದಲ್ಲಿ ಇವೆ. ದಿವಃ ಪರಶ್ಚ ಭಗವಾನ್ ಸಪ್ತಲೋಕ ವಿವಕ್ಷಯ. ಇನ್ನು 7 ಲೋಕಗಳನ್ನು ಇಟ್ಟುಕೊಂಡ್ವಿ ಅಂತ ಇಟ್ಟುಕೊಳ್ರಿ. ಯಾವ್ದು 7 ಲೋಕಗಳನ್ನ? ಭೂಹು ಭುವಃ ಸ್ವಹ ಮಹಃ ಜನಃ ತಪಃ ಸತ್ಯಂ ಅಂತಂದ್ಬಿಟ್ರೆ ಆಗ ಏನ್ ಮಾಡೋದು ಭಗವಂತ? ದಿವಃ ಪರಃ ಸ್ವರ್ಗಲೋಕದ ಮೇಲ್ಭಾಗದಲ್ಲಿ ಇದ್ದಾನ, ವೈಕುಂಠದಲ್ಲಿ ಇದ್ದಾನ ಎಂಬುದು ಸ್ವರ್ಗದಲ್ಲಿ ಮೇಲಿದ್ದಾನ ಅಂತ ಹಿಂಗೂ ಅರ್ಥ ಮಾಡ್ಲಿಕ್ಕೆ ಬರ್ತದೆ. ಅದನ್ನ ಹೊಂದ್ಸ್ಯಾರ. ದ್ಯುಲೋಕದ ಮೇಲೆ ದ್ಯುಲೋಕದ ಒಳಗೆ ಎಂಬುದನ್ನು ಹೊಂದಿಸಿಕೊಟ್ಟಿದ್ದಾರೆ. ಬಹಳ ಗಂಭೀರದ ಅಷ್ಟು ತಿಳ್ಕೊಂಬಿಡ್ರಿ ಸಾಕಷ್ಟ. ಸರಿ, ಈಗೇನಾಯ್ತು? ಸೈಷಾ ಚತುಷ್ಪದ ಷಡ್ವಿಧ ಗಾಯತ್ರಿ. ಗಾಯತ್ರಿಯೂ ಏನಾಗಿದ್ದಾಳ ಅಂತ ಕೇಳಿದ್ರೆ ಷಡ್ವಿಧ ಆಗಿದ್ದಾಳ. ಅದಾದ ಮೇಲೆ 4 ಪಾದಗಳು ಉಳ್ಳವಳಾಗಿದ್ದಾಳ. ಮುಗಿತಿಲ್ಲೀಗ. 4 ಪಾದಗಳು 6 ಇದುಗಳಾಯ್ತು. ಆ 4 ಪಾದಗಳು ಯಾವುದು ಅಂತ ಕೇಳಿದ್ರೆ ಶ್ವೇತದ್ವೀಪ, ಅನಂತಾಸನ, ವೈಕುಂಠ ಮತ್ತು ಜೀವರು. ಇವರಲ್ಲಿ ಶ್ವೇತದ್ವೀಪ, ಅನಂತಾಸನ, ವೈಕುಂಠಗಳಲ್ಲಿ ನಾರಾಯಣ, ವಾಸುದೇವ, ವೈಕುಂಠ ಎಂಬ ಹೆಸರಿನಿಂದ ಭಗವಂತನಿದ್ದಾನೆ. ಶ್ವೇತದ್ವೀಪದಲ್ಲಿ ನಾರಾಯಣ, ಅನಂತಾಸನದಲ್ಲಿ ವಾಸುದೇವ, ವೈಕುಂಠದಲ್ಲಿ ವೈಕುಂಠ ಎಂಬ ಹೆಸರಿನ ಭಗವಂತನಿದ್ದಾನೆ. ಇದು ಗಾಯತ್ರಿಯ ಪ್ರತಿಪಾದ್ಯನಾದ ಭಗವಂತನ 3 ಅಂಶಗಳು, 3 ಪಾದಗಳು. ಭಿನ್ನ ಪಾದಗಳು ಯಾವುದು ಅಂತ ಕೇಳಿದ್ರೆ ಜೀವರಾಶಿಗಳು. ಎಲ್ಲ ಜೀವರಾಶಿಗಳು ಭಗವಂತನ ಭಿನ್ನ ಪಾದ ಅಂತ ಕರ್ಸ್ಕೋತಾರ. ಅದಕ್ಕೆ ಶಾಸ್ತ್ರ ಏನ್ ಹೇಳ್ತದ? ಸ್ವರೂಪಾಂಶ ವಿಭಿನ್ನಾಂಶ ಅಂತ ಕರೀತಾದ. ಅದಕ್ಕೆ ದೃಷ್ಟಾಂತ ಕೊಟ್ಟಿದ್ದೆ. ಹುಟ್ಟಿ ಬಂದಾಗಿರುವ ಕಾಲು ಅನಂತರದಲ್ಲಿ ಜೋಡಿಸಿಕೊಂಡ ಕಾಲು, ಹುಟ್ಟಿ ಬಂದಾಗಿದ್ದ ಕಾಲು ಸ್ವರೂಪಭೂತವಾದ ಕಾಲು, ಜೋಡಿಸಿಕೊಂಡ ಕಾಲು ಭಿನ್ನವಾದ ಕಾಲು. ಆದರೆ ಎರಡರಿಂದಲೂ ಕೂಡ ನಡಿಲಿಕ್ಕೆ ಬರ್ತದ. ಸರಿಯಾ? ಈಗ ಮಹತ್ವದ ಅಂಶವನ್ನ ಏನು ನಾನು ಗಮನಿಸಿದ್ದು ಅಂದ್ರೆ, ನಮ್ಮೆಲ್ಲರ ಅಂತರ್ಯಾಮಿಯಾಗಿದ್ದ ಭಗವದ್ ರೂಪ ಏನಿದೆಯೋ ಇದು ಭಗವಂತನ 4ನೇ ಪಾದ ಅಂತ ಇಟ್ಕೊಳ್ರಿ, ಅಥವಾ ನಮ್ಮನ 4ನೇ ಪಾದ ಅಂದ್ರೆ ಭಿನ್ನಾಂಶ ಅಂತ ಇಟ್ಕೊಳ್ರಿ. ಸ್ವಾರಸ್ಯ ನೋಡ್ರಿ, ನಾವು ಭಗವಂತನ ಎಲ್ಲಿಗೂ ಸಮ ಅಲ್ಲ, ಎಲ್ಲಿಗೂ ಬರುವುದಿಲ್ಲ. ಆದರೂ ನಮ್ಮನ್ನ 4ನೇ ಪಾದ ಅಂತ ಲೆಕ್ಕಕ್ಕಿಟ್ಟಾರ. ದೊಡ್ಡ ಭಾಗ್ಯ ಅಲ್ಲ ನಮ್ದು. ಶಾಸ್ತ್ರದಲ್ಲಿ ಜೀವರೆಲ್ಲ ಯಾರು ಅಂತ ಕೇಳಿದ್ರೆ ಭಗವಂತನ 4ನೇ ಪಾದ. ಕೆಲವ್ರು ಅಂತಿರ್ತಾರೆ ನೋಡ್ರಿ, ಇವ್ರು ರೈಟ್ ಹ್ಯಾಂಡು, ಇವ್ರು ಲೆಫ್ಟ್ ಹ್ಯಾಂಡು ಅಂತಿರ್ತಾರೆ. ಯಾರನ್ನ ಪರಿಚಯ ಮಾಡಕ, ಇವರು ಆ ವ್ಯಕ್ತಿ ಇದ್ದಾರಲ್ಲ ಅವರ ಬಲಗೈ ಬಂಟ ರೈಟ್ ಹ್ಯಾಂಡ್, ಇವರು ಲೆಫ್ಟ್ ಹ್ಯಾಂಡ್. ಈ ಲೆಫ್ಟ್ ಹ್ಯಾಂಡ್ ಏನ್ರಿ ಅಸಹ್ಯ ಅಂದ್ರೆ, ಕೊನೆ ಪಕ್ಷ ಇವ್ ಲೆಫ್ಟ್ ಹ್ಯಾಂಡರ್ ಅಂದಾರಲ್ಲ, ಉಳಿದವ್ರಿಗೆ ಏನೂ ಇಲ್ಲ. ಅಂದ ಮೇಲೆ ನಮ್ಮನ್ನು ಶಾಸ್ತ್ರವು ಭಗವಂತನ ಭಿನ್ನವಾದ ಅಂಶ, ಭಿನ್ನವಾದ ಪಾದವೆಂದು ಕರೆದಿದೆ. ಬಹಳ ದೊಡ್ಡ ಭಾಗ್ಯ ಕೊಟ್ಟಿದೆ. ಸರಿ, ಇದಿಷ್ಟು 346ನೇ ಪುಟದಲ್ಲಿ ಭಾಷ್ಯ ಮುಗಿಯಿತು. ಇನ್ನು ಮುಂದೊಂದು ಚತುಷ್ಪಾತ್, ಮತ್ತೊಂದು ರೀತಿಯ 4 ಪಾದಗಳನ್ನು ಹೇಳಿಕತ್ತಾರೆ. ಆಗಲೇ ಒಂದು 4 ಪಾದ ಬರ್ಕೊಂಡ್ರೋ ಇಲ್ಲೋ? ಬರ್ಕೊಂಡಿಲ್ಲೇನೋ? ಆಗಲೇ 4 ಪಾದ ಬರ್ಕೊಂಡಿದ್ದೀರಿ. ಶ್ವೇತದ್ವೀಪ, ಅನಂತಾಸನ, ವೈಕುಂಠಗಳಲ್ಲಿದ್ದ ನಾರಾಯಣ, ವಾಸುದೇವ, ವೈಕುಂಠ ಮತ್ತು ಸರ್ವ ಜೀವರು, ಇದು ಚತುಷ್ಪಾತ್ ಅಂತ ಒಂದು ಬರ್ಕೊಂಡಿರಿ. ಈಗ ಇನ್ನೊಂದು ಹೇಳಿ ಹೊರಡ್ತಾರೆ, ಅದನ್ನ ನೋಡಂತ. ಯದ್ವೈ ತದ್ ಬ್ರಹ್ಮ ಇತಿ. ಇನ್ನು ಚತುಷ್ಪಾದಗಳೇನೋ ಒಂದು ಹೇಳ್ತೀನಿ, ಬರ್ಕೊಂಡ್ಬಿಡ್ರಿ, ಮುಗಿದು ಹೋದ ಕೆಲಸ. ವಾಕ್ಯ ಓದ್ತೀನಿ, ವಾಕ್ಯ ನೋಡ್ಕೊಂಡ್ಬಿಡ್ರಿ. ಅದನ್ನ ಮುಗಿದ್ಮೇಲೆ ಮುಂದೆ ಭಾಷ್ಯ ಸವಕಾಶ ನೋಡಂತ. ಇದನ್ನ ಹೇಳ್ಬಿಡ್ತೀನಿ. ಯದ್ವೈ ತದ್ ಬ್ರಹ್ಮೇತಿ ಇತಿ ಇದಂ ವಾವ ತದ್ಯೋಯಂ ಬಹಿರ್ಧಾ ಪುರುಷಾದಾಕಾಶೋ ಯೋ ವೈ ಸ ಬಹಿರ್ಧಾ ಪುರುಷಾದಾಕಾಶಃ ಅಯಂ ವಾವ ಸ ಯೋಯಮಂತಃ ಪುರುಷೋ ಆಕಾಶೋ ಯೋ ವೈ ಸೋऽಂತಃ ಪುರುಷ ಆಕಾಶಃ ಅಯಂ ವಾವ ಸ ಯೋಯಮಂತರ್ಹೃದಯ ಆಕಾಶೋ ಯೋ ವೈ ಸೋಯಂತರ್ಹೃದಯ ಆಕಾಶಸ್ತದೇತ ಪೂರ್ಣಮಪ್ರವರ್ತಿ ಪೂರ್ಣಮಪ್ರವರ್ತಿಂ ಶ್ರಿಯಂ ಲಭೇತ ಯೈವಂ ವೇದ ಅಂತ ಮಂತ್ರದ. ಇರ್ಲಿ, ಇಷ್ಟು ಬರ್ಕೊಳ್ರಿ. ಏನು ಅಂದ್ರೆ ಬರ್ಕೊಳ್ರಿ, ಚತುಷ್ಪಾತ್ ಅಂತ ಬರ್ಕೊಳ್ರಿ. ಚತುಷ್ಪಾತ್ ಅಂತ ಬರ್ಕೊಂಡು ಮುಂದೆ ಬರ್ಕೊಳ್ರಿ. ಚತುಷ್ಪಾತ್ ಅಂತ ಬರ್ಕೊಂಡು ಮುಂದೆ ಬರ್ಕೊಳ್ರಿ. ನಂಬರ್ 1 ಚತುಷ್ಪಾತ್ ಅಂತ ಬರ್ಕೊಂಡು ನಂಬರ್ 1 ಏನು? ನಾರಾಯಣ, ವಾಸುದೇವ, ವೈಕುಂಠ. ನಾರಾಯಣ, ವಾಸುದೇವ, ವೈಕುಂಠ.
ಎಂಬ 3 ಸ್ವರೂಪಾಂಶಗಳು. ಬರ್ಕೊಳ್ರಿ, ಎಂಬ 3 ಸ್ವರೂಪಾಂಶಗಳು. ಚತುರ್ಮುಖನಿಂದ ಮೊದಲುಗೊಂಡು ಎಲ್ಲ ಜೀವರು, ಚತುರ್ಮುಖನಿಂದ ಮೊದಲುಗೊಂಡು ಎಲ್ಲ ಜೀವರು ಭಿನ್ನಾಂಶರು. ಈಕ್ವಲ್ಸ್ ಟು 4 ಅಂತ ಹಾಕೊಂಡ್ಬಿಡ್ರಿ. ಎರಡನೇ ರೀತಿ ಕೆಳಗೆ ನಂಬರ್ 2. ಈಗ ಅದರೊಳಗೆ ಎರಡನೇ ರೀತಿಯೊಳಗೆ ಒಂದನೇದ್ದು 2 1 ಹಾಕೊಳ್ರಿ. ದೇಹದ ಒಳಗೂ ಹೊರಗೂ ವ್ಯಾಪ್ತವಾದ ಬ್ರಹ್ಮರೂಪ. ದೇಹದ ಒಳಗೂ ಹೊರಗೂ ವ್ಯಾಪ್ತವಾದ ಬ್ರಹ್ಮರೂಪ, ಒಂದನೇ ಪಾದ. ನಂಬರ್ 2 ಎರಡನೇದ್ದು ಜಡ ಹೃದಯದಲ್ಲಿ ಇದ್ದ ಆಕಾಶ ನಾಮ ರೂಪ. ಜಡ ಹೃದಯ, ಈ ದೇಹದ ಹೃದಯ ಏನಿದೆಯೋ ಇದಕ್ಕೆ ಜಡ ಹೃದಯ ಅಂತ ಕರೀತಾರೆ. ಈ ಜಡವಾದ ಹೃದಯದಲ್ಲಿ ಇದ್ದ ಆಕಾಶ ನಾಮಕ ಏನಿದೆ ಇದು ಎರಡನೇ ಪಾದ. ಇನ್ನು ಮೂರನೇದ್ದು ನಂಬರ್ 3 ಸ್ವರೂಪದಲ್ಲಿ ವ್ಯಾಪಿಸಿಕೊಂಡಿದ್ದ ರೂಪ, ಮೂರನೇ ಪಾದ. ಅದಕ್ಕೂ ಆಕಾಶ ಅಂತ ಹೆಸರು. ಸ್ವರೂಪದಲ್ಲಿ ವ್ಯಾಪಿಸಿಕೊಂಡ, ಯಾವುದು ಹೊರಗಿನ ಹೃದಯದಲ್ಲಿದೆಯೋ ಅದೇ ಜೀವನ ಸ್ವರೂಪದಲ್ಲಿದೆ, ಅದಕ್ಕೂ ಆಕಾಶ. ನಾಲ್ಕನೇದ್ದು ಆ ಸ್ವರೂಪ ಹೃದಯದಲ್ಲಿ ಇದ್ದ ಭಗವದ್ ರೂಪ, ಅದಕ್ಕೂ ಆಕಾಶ ಅಂತ ಹೆಸರು. ಸ್ವರೂಪ ಹೃದಯದಲ್ಲಿ ಇದ್ದ ನಾಲ್ಕನೇದ್ದು ಬರ್ಕೊಳ್ರಿ, ಸ್ವರೂಪದ ಹೃದಯದಲ್ಲಿ ಇದ್ದ ರೂಪ. ಈಗ ಚತುಷ್ಪಾತ್ ಅನ್ನೋ ಶಬ್ದಕ್ಕೆ ಅರ್ಥ ಬಂತೀಗ. ಸರಿ ಆಯ್ತಾ? 4 ಪಾದಗಳು 4 ರೂಪಗಳು ಯಾವ್ದು ಗೊತ್ತಾಯ್ತಿಲ್ಲೋ? ಈಗ ನೋಡ್ರಿ, ವೇದ ಮಂತ್ರಗಳನ್ನು ನೋಡ್ಕೊಳ್ರಿ, ಉಪನಿಷತ್ ವಾಕ್ಯ ಓದಿರ್ತೀನಿ. ಯದ್ವೈ ತದ್ ಬ್ರಹ್ಮ, ಮೊದಲನೇದು ಬ್ರಹ್ಮ ಅಂತ ಬರ್ಸಿ ನೋಡ್ರಿ. ಇತಿ ಇದಂ ವಾವ ತದ್ಯೋಯಂ ಬಹಿರ್ಧ ಪುರುಷಾದಾಕಾಶ. ಈ ಪುರುಷನ ದೇಹದ ಒಳಗೂ ಹೊರಗೂ ಇರುವಂಥವನು ಯಾರೋ ಬ್ರಹ್ಮ, ಅವ ಒಂದು ಪಾದ. ಯೋ ವೈ ಸ ಬಹಿರ್ಧ ಪುರುಷಾಕಾಶ ಅಯಂ ವಾವ ಸ ಯೋಯಮಂತಃ ಪುರುಷ ಆಕಾಶಕ. ಎರಡನೇದ್ದು ಯಾರು ಹೊರಗಿದ್ದಾನೋ ಅವನೇ ಹೃದಯದ ಒಳಗಿದ್ದಾನೆ. ಯೋಯಂ ಸೋಂತಃ ಪುರುಷ ಆಕಾಶ ಅಯಂ ವಾವ ಸೋಯಮಂತರ್ಹೃದಯಾಕಾಶ. ಯಾರು ಹೊರಗೆ ಜಡ ಹೃದಯದಲ್ಲಿದ್ದಾನೋ ಅವನೇ ಸ್ವರೂಪದಲ್ಲಿದ್ದಾನೆ. ಯೋ ವೈ ಸೋಯಂತರ್ಹೃದಯಾಕಾಶ, ಯಾರು ಸ್ವರೂಪದಲ್ಲಿದ್ದಾನೋ ಅವನೇ ಸ್ವರೂಪದ ಹೃದಯದಲ್ಲಿದ್ದಾನ. ಇಷ್ಟು ಮುಗೀತು. ತದೇತತ್ ಪೂರ್ಣಂ ಅಪ್ರವರ್ತಿ, ಈ ಭಗವಂತ ಇದ್ದಾನ, ಅವ ಪೂರ್ಣ ಜ್ಞಾನ. ಅಪ್ರವರ್ತಿ, ಅಪ್ರವರ್ತಿ ಅಂದ್ರೆ ಯಾರು ಅವನನ್ನ ಪ್ರವರ್ತಿಸಲಾರರು, ಸ್ವತಂತ್ರನಿದ್ದಾನ. ಪೂರ್ಣಾಂ ಅಪ್ರವರ್ತಿನೀಂ ಶ್ರಿಯಂ ಲಭತೆ ಏಂ ವೇದ. ಯಾರು ಗಾಯತ್ರಿಗೆ ಹೀಗೆ 4 ಪಾದಗಳು, ಭಗವಂತನಿಗೆ ಹೀಗೆ 4 ಪಾದಗಳವ ಅಂತ ತಿಳ್ಕೋತಾರೋ ಅವರು ಪೂರ್ಣವಾದ ಸ್ವತಂತ್ರವಾದ ಸಂಪತ್ತನ್ನ ಪಡಿತಾರ. ಅವರೇನ್ ಮಾಡ್ತಾರ? ಒಳ್ಳೆ ಸಂಪತ್ತು, ಗಾಯತ್ರಿ ಜಪವನ್ನ ಮಾಡಿ ಸಂಪತ್ತನ್ನ ಪಡೆದುಕೊಳ್ಳಬಹುದು ಅಂತ ತಿಳಿಸ್ತಕ್ಕಂಥದ್ದು ಛಾಂದೋಗ್ಯ ಉಪನಿಷತ್ತು. ಪೂರ್ಣವಾದ ಸಂಪತ್ತು, ಸ್ವತಂತ್ರವಾದ ಸಂಪತ್ತು ಇರ್ಲಿ, ನಮ್ಮ ಯೋಗ್ಯತಾನುಸಾರ ಎಂಬುದು ಅರ್ಥ ಗೊತ್ತಾಗ್ತದೆ. ಅಂತೂ ತಾತ್ಪರ್ಯ ಗಾಯತ್ರಿ ಮಂತ್ರದಿಂದ ಕೇವಲ ಜ್ಞಾನ ಬರ್ತದ ಅಂತನ್ನೋದನ್ನ ಹೊರತುಪಡಿಸಿ ಆ ಚತುಷ್ಪದ ಗಾಯತ್ರಿಯಾದ 4ನೇ ಪಾದವನ್ನ ತಿಳಿದುಕೊಂಡ್ರೆ ಒಳ್ಳೆ ಸಂಪತ್ತು ಬರ್ತಿದೆ ಅಂತ ತಿಳಿಸಿಕೊಡ್ತಾ ಇದೆ. ಆಮೇಲೆ ಗಾಯತ್ರಿ ಮಂತ್ರದ ಜಪದ ಫಲ ಬಹಳಷ್ಟಿರುವಂತಹದ್ದು ನೋಡ್ರಿ. ಪೂರ್ಣಾಂ ಅಪ್ರವರ್ತಿನೀಂ, ಪೂರ್ಣವಾದ ಅಪ್ರವರ್ತಿಯಾದ ಅಂದ್ರೆ ಇದು ಮುಖ್ಯವಾಗಿ ಚತುರ್ಮುಖ ಬ್ರಹ್ಮದೇವರಿಗೆ, ವಾಯುದೇವರಿಗೆ, ಗರುಡ ಶೇಷಾದಿಗಳಿಗೆ ಹೇಳ್ತಾರೆ. ಅದಾದ ಮೇಲೂ ಕೂಡ ನಮ್ಮ ಯೋಗ್ಯತೆಗೆ ತಕ್ಕಂತೆ ಸಂಸಾರದಲ್ಲಾಗ್ಲಿ ಮೋಕ್ಷದಲ್ಲಾಗ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಸಂಪತ್ತನ್ನ ಪಡೆದುಕೊಳ್ಳುತ್ತೇವೆ. ಅರ್ಥವಾಗ್ತಾ ಇದೆಯಲ್ಲ? ಸರಿ, ಓಕೆ. ಇನ್ನು ಅದರ ಭಾಷೆ ಶುರುವಾಗಬೇಕು. ಪರಂ ಬ್ರಹ್ಮೇತಿ ಭಗವಾನ್ ಸರ್ವಗ ಸಂಪ್ರಕೀರ್ತಿತ. ಪರಂ ಬ್ರಹ್ಮ ಅಂತ ಕರೆದುಕೊಳ್ಳುವಂತಹ ಪರಮಾತ್ಮ ಎಲ್ಲ ಕಡೆಗೆ ಇದ್ದಾನೆ ಅಂತ ತಿಳಿದುಕೊಳ್ಳ್ರಿ. ಸಯೇವ ಜೀವಸ್ಯ ಬಹಿಃ ಹೃದಯ ಆಕಾಶ ಆಸ್ಥಿತ, ಅವನೇ ಜೀವನ ಹೊರಗೂ ಒಳಗೂ ಇದ್ದಾನ ಅಂತನೋ ಮಾತನ್ನ ಹೇಳಿಕತ್ತ. ಶ್ರೀಕೃಷ್ಣಾರ್ಪಣಮಸ್ತು.